ಹಾಜರಾಗಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅನಿಲ್ ಕುಮಾರ್. ನಾನು ಟಾರ್ಗೆಟ್ ಇಂಟಿಗ್ರೇಷನ್ ಸಂಸ್ಥೆಯಲ್ಲಿ ಸುಮಾರು 2 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನ ನನ್ನ ವೆಬಿನಾರ್ ಟಾಪಿಕ್ ಇದಾಗಿದೆ. ಇಲ್ಲಿ ನೀವು ನೋಡಬಹುದು, ಕನ್ವರ್ಟ್ ಯುವರ್ ವೆಬ್ಸೈಟ್ ವಿಸಿಟರ್ಸ್ ಇಂಟು ಕಸ್ಟಮರ್ಸ್ ವಿತ್ ಝೂಹೋ ಸೇಲ್ಸ್ ಸೈಕಲ್. ಅಂದರೆ ನಿಮ್ಮ ವೆಬ್ಸೈಟ್ ವೀಕ್ಷಕರನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಹೇಗೆ ನೀವು ಪರಿವರ್ತಿಸಬಹುದು ಎಂಬುದನ್ನು ನಾನು ತಿಳಿಸುತ್ತೇನೆ. ಇಲ್ಲಿ ನೀವು ನೋಡಬಹುದು ನನ್ನ ಅಜೆಂಡಾದಲ್ಲಿ ನೀವು ನೋಡಬಹುದು ಹೂ ಆರ್ ವಿ, ವಾಟ್ ಡು ವಿ ಡು, ವಾಟ್ ಈಸ್ ಝೂಹೋ ಸೇಲ್ಸ್ ಐಕ್ಯೂ ಫೀಚರ್ಸ್. ಹೂ ಆರ್ ವಿ? ಟಾರ್ಗೆಟ್ ಇಂಟಿಗ್ರೇಷನ್ ಸಂಸ್ಥೆಯು 2008ರಲ್ಲಿ ಸ್ಥಾಪಿಸಲಾಯಿತು. ನಮ್ಮ ಟಾರ್ಗೆಟ್ ಇಂಟಿಗ್ರೇಷನ್ ಮಿಷನ್ ಇಲ್ಲಿ ನೀವು ನೋಡಬಹುದು, ಎವ್ರಿ ಬಿಸ್ನೆಸ್ ಶುಡ್ ಬಿ ಏಬಲ್ ಟು ಲಿವರೇಜ್ ದ ಫುಲ್ ಪವರ್ ಆಫ್ ದೇರ್ ಬಿಸ್ನೆಸ್ ಇನ್ಸೈಟ್ಸ್. ಇಲ್ಲಿ ನೀವು ನೋಡಬಹುದು ನಮ್ಮ ಆಫೀಸಸ್ ಐರ್ಲೆಂಡ್, UK ಮತ್ತು ಇಂಡಿಯಾದಲ್ಲಿ ಸ್ಥಾಪಿಸಲಾಗಿದೆ. ಮದರ್ ಆಫೀಸ್ ಬಂದ್ಬಿಟ್ಟು ಐರ್ಲೆಂಡ್ ಅಲ್ಲಿದೆ, ಹೆಡ್ ಆಫೀಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿದೆ. ಮತ್ತೆ ನಮ್ಮ ಬ್ರಾಂಚಸ್ ನೀವು ನೋಡಬಹುದು ಗುರ್ಗಾಂವ್, ಬೆಂಗಳೂರು, ಅಹಮದಾಬಾದ್ ಮತ್ತೆ ಮುಂಬೈಲ್ ಕೂಡ ಇದೆ. ಮತ್ತೆ ನಮ್ಮ ಡೆವಲಪ್ಮೆಂಟ್ ಸೆಂಟರ್ ಬಂದ್ಬಿಟ್ಟು ಗ್ರೀಸ್ ಅಲ್ಲಿದೆ. ವಾಟ್ ಡು ವಿ ಡು ಅಂದ್ರೆ ನಾವು CRM, ERP ಮತ್ತೆ ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಅನ್ನು ನೀಡುತ್ತೇವೆ. ಇಲ್ಲಿ ನೀವು ನೋಡಬಹುದು ನಮ್ಮ ಪಾರ್ಟ್ನರ್ಸ್, ನಾವು ಪ್ರೀಮಿಯಂ ಪಾರ್ಟ್ನರ್ಸ್ ಆಫ್ ಝೂಹೋಗೆ ವರ್ಕ್ ಮಾಡ್ತಾ ಇವೆ. ಅದೇ ರೀತಿ ವೂಡು, ಝೆಂಡೆಸ್ಕ್, ಸೇಲ್ಸ್ಫೋರ್ಸ್, SAP ಮತ್ತೆ ಮೈಕ್ರೋಸಾಫ್ಟ್ ಡೈನಾಮಿಕ್ಸ್ ಜೊತೆ ಕೂಡ ನಾವು ಡೀಲ್ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡಬಹುದು ನಮ್ಮ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್, ಅಂದ್ರೆ ನಾವು ಇಷ್ಟು ದಿನ ಇವ್ರ ಜೊತೆ ವರ್ಕ್ ಮಾಡಿದ್ವಿ, ಇದೇ ರೀತಿ ಇವ್ರು ಸ್ಯಾಟಿಸ್ಫೈ ಆಗಿರುವಂತ ಕಸ್ಟಮರ್ಸ್. ಇಲ್ಲಿ ನೋಡಬಹುದು ಸೈಕೋ, ರಾಯಲ್, ಹವಾಸ್, ಡಾಲ್ಮಿಯಾ, ಮಜರ್ಸ್ ಮತ್ತೆ ನ್ಯೂಲಿ ಆನ್ಬೋರ್ಡೆಡ್ ಓಯೋ ಜೊತೆ ಕೂಡ ನಾವು ವರ್ಕ್ ಮಾಡ್ತಾ ಇದೀವಿ. ಈ ದಿನ ನಾನು ನಿಮಗೆ ಝೂಹೋ ಸೇಲ್ಸ್ ಐಕ್ಯೂ ಇಂದ ಹೇಗೆ ನೀವು ನಿಮ್ಮ ವೆಬ್ಸೈಟ್ ವಿಸಿಟರ್ಸ್ ಅನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಕನ್ವರ್ಟ್ ಮಾಡಬಹುದು ಎಂಬುದನ್ನು ನಾನು ತಿಳಿಸುತ್ತೇನೆ. ಮೊದಲನೇದಾಗಿ ನೀವು ನೋಡಬಹುದು, ವಾಟ್ ಈಸ್ ಝೂಹೋ ಸೇಲ್ಸ್ ಐಕ್ಯೂ? ಝೂಹೋ ಸೇಲ್ಸ್ ಐಕ್ಯೂ ಅಂದರೆ ಕಸ್ಟಮರ್ ಎಂಗೇಜ್ಮೆಂಟ್ ಪ್ಲಾಟ್ಫಾರ್ಮ್ ಟು ಪ್ರಾಸ್ಪೆಕ್ಟ್, ಎಂಗೇಜ್ ಅಂಡ್ ರಿಟೈನ್ ಕಸ್ಟಮರ್ಸ್ ಫಾರ್ ಪೊಟೆನ್ಶಿಯಲ್ ಗ್ರೋತ್. ಅಂದರೆ ನಿಮ್ಮ ವೆಬ್ಸೈಟ್ ವಿಸಿಟರ್ಸ್ ಅನ್ನು ನಿಮ್ಮ ಕಸ್ಟಮರ್ಸ್ ಆಗಿ ಹೇಗೆ ನೀವು ಪರಿವರ್ತಿಸಬಹುದು. ಕಸ್ಟಮರ್ಸ್ ನ ಪರಿವರ್ತಿಸಿದ ನಂತರ ನೀವು ಅವ್ರ ಜೊತೆಗೆ ಹೇಗೆ ಇಂಟರಾಕ್ಟ್ ಮಾಡಿ ಅವ್ರ ಜೊತೆಗೆ ನೀವು ಹೇಗೆ ಡೀಲ್ ಮಾಡಬಹುದು ಮತ್ತೆ ನಿಮ್ಮ ಸೇಲ್ಸ್ ರೇಟ್ ನ ಹೆಂಗೆ ಇನ್ಕ್ರೀಸ್ ಮಾಡಬಹುದು ಎಂಬುದನ್ನು ನಾನು ತಿಳಿಸುತ್ತೇನೆ. ಝೂಹೋ ಸೇಲ್ಸ್ ಐಕ್ಯೂ ಫೀಚರ್ಸ್ ನೀವು ಇಲ್ಲಿ ನೋಡಬಹುದು, ಟ್ರ್ಯಾಕ್ ಅಂಡ್ ಎಂಗೇಜ್ ವಿಸಿಟರ್ಸ್, ಲೈವ್ ಚಾಟ್ ಸಾಫ್ಟ್ವೇರ್, ವಿಸಿಟರ್ ಇನ್ಸೈಟ್ಸ್ ಅಂಡ್ ಲೀಡ್ ಸ್ಕೋರಿಂಗ್, ಝೂಹೋ CRM ಡ್ರೈವನ್ ಮ್ಯಾನೇಜ್ಮೆಂಟ್, ಸೆಲ್ ಸ್ಮಾರ್ಟರ್, ಕ್ಲೋಸ್ ಡೀಲ್ಸ್ ಫಾಸ್ಟರ್, ಮೆಜರ್, ಕೋಚ್ ಅಂಡ್ ಮಾನಿಟರ್. ನಾನು ಈಚ್ ಅಂಡ್ ಎವ್ರಿ ಫೀಚರ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೆಯದಾಗಿ ನೀವು ನೋಡಬಹುದು ಟ್ರ್ಯಾಕ್ ಅಂಡ್ ಎಂಗೇಜ್ ವಿಸಿಟರ್ಸ್ ಅಲ್ಲಿ ಫಸ್ಟ್ ಫೀಚರ್ ಬಂದ್ಬಿಟ್ಟು ಜಿಯೋಲೊಕೇಟ್ ಯುವರ್ ವಿಸಿಟರ್ಸ್ ಅಂದ್ರೆ ನೀವು ಡಿಫ್ರೆಂಟ್ ಲೊಕೇಶನ್ಸ್ ಇಂದ ಡಿಫ್ರೆಂಟ್ ಕಸ್ಟಮರ್ಸ್ ಲಾಗಿನ್ ಆಗ್ತಾ ಇರ್ತಾರೆ. ಲೈಕ್ ಇಂಡಿಯಾ ಆಗಿರ್ಲಿ, ನೇಪಾಲ್ ಆಗಿರ್ಲಿ, ಅಮೆರಿಕ ಆಗಿರ್ಲಿ, ಆಸ್ಟ್ರೇಲಿಯಾ ಆಗಿರ್ಲಿ, ಪ್ರತಿಯೊಂದು ಜಿಯೋ ಲೊಕೇಶನ್ ನೀವು ಟ್ರೇಸ್ ಔಟ್ ಮಾಡಬಹುದು. ಅದೇ ರೀತಿ ಟ್ರ್ಯಾಕ್ ವಿಸಿಟರ್ ಫ್ರೂಟ್ ಪ್ರಿಂಟ್ಸ್ ಅಂದ್ರೆ ವಿಸಿಟರ್ ಯಾವ ದೇಶದಿಂದ ಲಾಗಿನ್ ಆಗಿದ್ದಾರೆ, ಯಾವ್ಯಾವ ಇನ್ಫಾರ್ಮೇಶನ್ ನಿಮ್ಮ ವೆಬ್ಸೈಟ್ ಇಂದ ಆಕ್ಸೆಸ್ ಆಗಿದೆ ಕೂಡ ನೋಡಬಹುದು. ಮತ್ತೆ ಐಡೆಂಟಿಫೈ ಮಾಡಬಹುದು ನ್ಯೂ ವಿಸಿಟರ್ಸ್ ಯಾರು, ಇಲ್ಲಾಂದ್ರೆ ರಿಟರ್ನಿಂಗ್ ವಿಸಿಟರ್ಸ್ ಯಾರು ನಿಮ್ಮ ವೆಬ್ಸೈಟ್ಗೆ ಅಂತ. ಅದೇ ರೀತಿ ನೀವು ಪರ್ಸನಲೈಸ್ ಚಾಟ್ ಮಾಡಬಹುದು. ಈಚ್ ಅಂಡ್ ಎವ್ರಿ ವಿಸಿಟರ್ ಜೊತೆ ಕೂಡ ನೀವು ಪರ್ಸನಲೈಸ್ ಚಾಟ್ ಮಾಡಬಹುದು. ಮತ್ತೆ ಆಟೋಮೆಟಿಕ್ ಚಾಟ್ ಟ್ರಾನ್ಸ್ಲೇಷನ್ ಅನ್ನೋ ಆಪ್ಷನ್ ಕೂಡ ಇದೆ. ಅಂದ್ರೆ ಇವಾಗ ಕನ್ಸಿಡರ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಇದೆ. ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಪ್ರತಿಯೊಬ್ಬರಿಗೂ ಅದೇ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಝೂಹೋ ಸೇಲ್ಸ್ ಐಕ್ಯೂ ಅಲ್ಲಿ ಒಂದು ಫೀಚರ್ ಇದೆ, ಆಟೋಮೆಟಿಕ್ ಚಾಟ್ ಟ್ರಾನ್ಸ್ಲೇಷನ್ ಅಂತ. ನೀವು ಅದೇ ರೀತಿ ಚಾಟ್ ಟ್ರಾನ್ಸ್ಲೇಷನ್ ಮಾಡಿ ಕಸ್ಟಮರ್ ಜೊತೆ ಇಂಟರಾಕ್ಟ್ ಮಾಡಬಹುದು. ಮತ್ತೆ ನೀವು ಸ್ಕ್ರೀನ್ ಶೇರಿಂಗ್ ಕೂಡ ಮಾಡಬಹುದು ನಿಮ್ಮ ಕಸ್ಟಮರ್ ಜೊತೆ. ಸಪೋಸ್ ದಟ್ ನಿಮ್ಮ ಕಸ್ಟಮರ್ ಯಾವ್ದಾದ್ರು ಒಂದು ಕ್ವೆರಿ ತಗೊಂಡ್ ಬರ್ತಾರೆ, ಅದಕ್ಕೋಸ್ಕರ ಕಸ್ಟಮರ್ಸ್ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿ ಅವ್ರ ಜೊತೆಗೆ ಅವ್ರ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಬಹುದು. ಮತ್ತೆ ಇಂಟರಾಕ್ಟಿವ್ ಇಮೇಲ್ ಕ್ಯಾಂಪೇನಿಂಗ್ ಕೂಡ ಮಾಡಬಹುದು ಇಲ್ಲಿ ಟ್ರ್ಯಾಕ್ ಅಂಡ್ ಎಂಗೇಜ್ ವಿಸಿಟರ್ಸ್ ಅಲ್ಲಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಲೈವ್ ಚಾಟ್ ಸಾಫ್ಟ್ವೇರ್ ಅಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ನಿಮ್ಮ ರಿಯಲ್ ಟೈಮ್ ಅಲ್ಲಿ ನೀವು ಹೇಗೆ ಕಸ್ಟಮರ್ಸ್ ಜೊತೆ ಇಂಟರಾಕ್ಟ್ ಮಾಡಬಹುದು. ಫಸ್ಟ್ ಒನ್ ಮಾಡ್ಬಿಟ್ಟು ನೀವು ಆನ್ಲೈನ್ ಏಜೆಂಟ್ ಆಗಿದ್ರೆ ನೀವು ಕಸ್ಟಮರ್ಸ್ಗೆ ನಿಮ್ಮದೇ ಆದಂತಹ ರಿಪ್ಲೈ ಕೊಡ್ಬೋದು. ಇಲ್ಲ ಅಂದ್ರೆ ಝೂಬೋಟ್ ಇದೆ, ಸೇಲ್ಸ್ ಐಕ್ಯೂ ಅಲ್ಲಿ ಝೂಬೋಟ್ ಅನ್ನೋ ಫ್ಯೂಚರ್ ಇದೆ. ಅದನ್ನ ನೀವು ಕಸ್ಟಮರ್ಸ್ ಜೊತೆ ಇಂಟರಾಕ್ಷನ್ ಮಾಡಬಹುದು, ಅವ್ರಿಗೆ ರೆಸ್ಪಾಂಡ್ ಮಾಡಬಹುದು ಅವ್ರ ಕ್ವಶನ್ಸ್ಗೆ. ಅದೇ ರೀತಿ ನಿಮ್ಮ ಓನ್ ಚಾಟ್ ವಿಂಡೋ ಕೂಡ ಸೆಟಪ್ ಮಾಡಬಹುದು. ಇಲ್ಲಿ ನೀವು ಚಾಟ್ ವಿಂಡೋ ನೋಡಬಹುದು, ಇದೊಂಥರ ಚಾಟ್ ವಿಂಡೋ ನಮ್ಮ ಆರ್ಗನೈಸೇಷನ್ಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು. ನಿಮ್ಮ ಆರ್ಗನೈಸೇಷನ್ಗೆ ನೀವೇ ಓನ್ ಚಾಟ್ ವಿಂಡೋ ಬೇಕಾದ್ರೆ ನೀವು ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ರಿಯಲ್ ಟೈಮ್ ಟ್ರಾಫಿಕ್ ಮಾನಿಟರಿಂಗ್ ಕೂಡ ಮಾಡಬಹುದು ನೀವು. ಮೂರನೇ ಫೀಚರ್ ಬಂದ್ಬಿಟ್ಟು ವಿಸಿಟರ್ ಇನ್ಸೈಟ್ಸ್ ಅಂಡ್ ಲೀಡ್ ಸ್ಕೋರಿಂಗ್. ನಿಮಗೆ ಗೊತ್ತು, ಡಿಫ್ರೆಂಟ್ ಕಂಟ್ರೀಸ್ ಇಂದ ಡಿಫ್ರೆಂಟ್ ಕಸ್ಟಮರ್ಸ್ ಲಾಗಿನ್ ಆಗ್ತಾ ಇರ್ತಾರೆ, ಅಂದ್ರೆ ಡಿಫ್ರೆಂಟ್ ವಿಸಿಟರ್ಸ್ ಲಾಗಿನ್ ಆಗ್ತಾ ಇರ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಿರಲ್ಲ ಯಾವ್ಯಾವ ಕಸ್ಟಮರ್ಸ್ ಇಂದ ನಾವು ಫುಲ್ ಪೊಟೆನ್ಶಿಯಲ್ ಪಡಿಬಹುದು. ಸಪೋಸ್ ದಟ್ ಈ ದಿನ ನಿಮ್ಗೆ 100 ವಿಸಿಟರ್ಸ್ ಬಂದಿರ್ತಾರೆ. ಹೌದಲ್ಲಿ ನಿಮ್ಗೆ ಡೀಲ್ಸ್ ಕ್ರಿಯೇಟ್ ಮಾಡೋದು, ನೀವು ಪೊಟೆನ್ಶಿಯಲ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳೋದು 100 ಕಸ್ಟಮರ್ಸ್ ಅಲ್ಲಿ ನಿಮಗೆ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಲೀಡ್ ಸ್ಕೋರಿಂಗ್ ನ ಕೊಡ್ಬೋದು ಇದರಲ್ಲಿ. ಅದೇ ರೀತಿ
ನೀವು ಫೋಕಸ್ ಮಾಡ್ಬೋದು, ಯಾವ್ಯಾವ ಪ್ರಾಸ್ಪೆಕ್ಟ್ ಜೊತೆ ಹೇಗೆ ನೀವು ಡಿಸರ್ವ್ ಮಾಡ್ಬೋದು, ಅವ್ರಿಗೆ ಅಟೆನ್ಷನ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟು ಝೂಹೋ CRM ಡ್ರಿವನ್ ಮ್ಯಾನೇಜ್ಮೆಂಟ್. ಝೂಹೋ CRM ಡ್ರಿವನ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಝೂಹೋ ಸೇಲ್ಸ್ ಐಕ್ಯೂನ ಝೂಹೋ CRM ಜೊತೆ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ, ಅಂದ್ರೆ ವೆಬ್ಸೈಟ್ ವಿಸಿಟರ್ಸ್ ಏನೇನ್ ವೆಬ್ಸೈಟ್ ವಿಸಿಟರ್ಸ್ ಇಲ್ಲಿ ಬರ್ತಾ ಇದ್ರೋ ಅದೇ ರೀತಿ ನೀವು ಆ ವಿಸಿಟರ್ಸ್ ನ ಲೀಡ್ಸ್ ಆಗಿ, ಕಾಂಟ್ಯಾಕ್ಟ್ಸ್ ಆಗಿ, ಮತ್ತೆ ಫಾಲೋ ಅಪ್ ಟಾಸ್ಕ್ ಕೂಡ ಮಾಡ್ಕೋಬಹುದು. ಮತ್ತೆ ಫಾಲೋ ಅಪ್ ಟಾಸ್ಕ್ ಮಾಡಿದಂತ ಕಸ್ಟಮರ್ ಜೊತೆ ನೀವು ಪೊಟೆನ್ಶಿಯಲ್ಸ್ ನ ಕ್ರಿಯೇಟ್ ಮಾಡಿ ನಿಮ್ಮ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ಫ್ಯೂಚರ್ ಇಲ್ಲಿ ನೋಡಬಹುದು ಸೇಲ್ಸ್ ಸ್ಮಾರ್ಟರ್ ಅಂಡ್ ಕ್ಲೋಸ್ ಡೀಲ್ಸ್ ಫಾಸ್ಟರ್. ಅಂದ್ರೆ ಇವಾಗ ನೀವು ಕಸ್ಟಮರ್ಸ್ ಜೊತೆ ಯಾವ ರೀತಿ ಇಂಟರಾಕ್ಟ್ ಮಾಡ್ತೀರಾ. ಸಪೋಸ್ ದಟ್ ಕಸ್ಟಮರ್ ಜೊತೆ ಇವಾಗ ಒಂದು ಕ್ವೆಶನ್ ಇಲ್ಲ ಅಂದ್ರೆ 2 ಕ್ವೆಶನ್ಸ್ ಜೊತೆ ಅವ್ರು ನಿಮ್ಗೆ ಕೇಳ್ತಾರೆ. ಆ ಕೇಳಿದಂತ ಕ್ವೆಶನ್ಸ್ ನೀವು ಕಸ್ಟಮರ್ ಜೊತೆ ಯಾವ ತರ ಇಂಟರಾಕ್ಟ್ ಮಾಡ್ತೀರಾ, ಹೆಂಗೆ ಕಸ್ಟಮರ್ ಜೊತೆ ಎಂಗೇಜ್ ಮಾಡ್ತೀರಾ. ಅದೇ ಇದೇ ರೀತಿ ನೀವು ಸೇಲ್ಸ್ ಸೈಕಲ್ಸ್ ನ ರಿಡ್ಯೂಸ್ ಮಾಡ್ಬಿಟ್ಟು ನಿಮ್ಮ ಕನ್ವರ್ಷನ್ ರೇಟ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಅದೇ ರೀತಿ ನೀವು ಮೋರ್ ಸೇಲ್ಸ್ ನ ಜನರೇಟ್ ಮಾಡಿ ಮತ್ತೆ ಇಮೇಲ್ ಕ್ಯಾಂಪೇನಿಂಗ್ ಮುಖಾಂತರ ನಿಮ್ಮ ಸೇಲ್ಸ್ ಅಂದ್ರೆ ವೆಬ್ಸೈಟ್ ವಿಸಿಟರ್ ಜೊತೆ ಇಂಟರಾಕ್ಷನ್ ಜಾಸ್ತಿ ಮಾಡಿ ನಿಮ್ಮ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಲಾಸ್ಟ್ ಫೀಚರ್ ನೀವು ಇಲ್ಲಿ ನೋಡಬಹುದು ಮೆಜರ್, ಕೋಚ್ ಅಂಡ್ ಮಾನಿಟರ್. ಅಂದ್ರೆ ಇವಾಗ ಒಂದಿನ ಪ್ರತಿಯೊಂದು ಮೋರ್ ದೆನ್ 100 to 200 ಕಸ್ಟಮರ್ಸ್ ನಿಮ್ ವೆಬ್ಸೈಟ್ ವೀಕ್ಷಣೆ ಮಾಡಿರ್ತಾರೆ. ಅದರಲ್ಲಿ ನೀವು ರಿಪೋರ್ಟ್ಸ್ ನ ಜನರೇಟ್ ಮಾಡ್ಕೋಬಹುದು. ಅಂದ್ರೆ ಮಿಸ್ಡ್ ವಿಸಿಟರ್ಸ್ ಆಗಿರಲಿ, ರಿಟರ್ನಿಂಗ್ ವಿಸಿಟರ್ಸ್ ಆಗಿರಲಿ, ಅದೇ ರೀತಿ ನ್ಯೂ ವಿಸಿಟರ್ಸ್ ಯಾರಾದಿದ್ರೆ ನೀವು ಜನರೇಟ್ ಮಾಡ್ಕೋಬಹುದು. ಈಗ ನಾನು ಝೂಹೋ ಸೇಲ್ಸ್ ಐಕ್ಯೂ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ಅದು ಹೇಗೆ ವರ್ಕ್ ಆಗುತ್ತೆ ಝೂಹೋ ಸೇಲ್ಸ್ ಐಕ್ಯೂ ಬಗ್ಗೆ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ ಅಂಡ್ ಆನ್ಸರ್ಸ್ ಇದ್ರೆ ಝೂಹೋ ಸೇಲ್ಸ್ ಐಕ್ಯೂ ಬಗ್ಗೆ ನೀವು ವೆಬಿನಾರ್ ಅಲ್ಲಿ ಡ್ರಾಪ್ ಮಾಡಿದ್ರೆ ನಮ್ಮ ಟೆಕ್ನಿಕಲ್ ಟೀಮ್, ಇಲ್ಲಾಂದ್ರೆ ನಾವೇ ನಿಮ್ಮ ಕ್ವಶನ್ಸ್ ನ ಐಡೆಂಟಿಫೈ ಮಾಡಿ ನಿಮ್ಗೆ ಆನ್ಸರ್ಸ್ ಕೊಡ್ತೀವಿ. ಇದ್ರ ಒಂದ್ ನಿಮಿಷ, ನಾನು ಝೂಹೋ ಸೇಲ್ಸ್ ಐಕ್ಯೂಗೆ ಲಾಗಿನ್ ಆಗ್ತೀನಿ. ಇಲ್ಲಿ ನೀವು ನೋಡಬಹುದು ಲೈಕ್ ವಿಸಿಟರ್ಸ್ ಆನ್ಲೈನ್. ವಾವ್, ಇಲ್ಲಿ ನೀವು ನೋಡಿ ಇಷ್ಟೊಂದು ಜನ ನಮ್ಮ ವೆಬ್ಸೈಟ್ ವಿಸಿಟರ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ನೀವು ಝೂಹೋ ಸೇಲ್ಸ್ ಐಕ್ಯೂ ಅಕೌಂಟ್ ಕ್ರಿಯೇಟ್ ಮಾಡಿದ ತಕ್ಷಣ ಇಲ್ಲೊಂದು ಕೋಡ್ ಜನರೇಟ್ ಆಗುತ್ತೆ. ಆ ಕೋಡ್ ನ ನಿಮ್ಮ ವೆಬ್ಸೈಟ್ಗೆ ಹೇಗೆ ಇಂಟಿಗ್ರೇಷನ್ ಮಾಡ್ಕೋಬಹುದು ಅಂದ್ರೆ, ನೀವು ನಿಮ್ಮ ಆ ಕೋಡ್ ಜನರೇಟ್ ಆಗಿರೋ ಕೋಡ್ ನ ನಿಮ್ಮ ಸಪೋರ್ಟ್ ಟೀಮ್ಗೆ ಕಳ್ಸಿಕೊಟ್ರೆ ಅವರು ಅದ್ರ ಜೊತೆ ಅಂದ್ರೆ ನಿಮ್ಮ ವೆಬ್ಸೈಟ್ ಕೋಡ್ ಅಲ್ಲಿ ಅವರು ಇಂಟಿಗ್ರೇಟ್ ಮಾಡಿದ್ರೆ ಈ ವೆಬ್ಸೈಟ್ ವಿಸಿಟರ್ಸ್ ಯಾರು ನಿಮ್ ವೆಬ್ಸೈಟ್ಗೆ ಬರ್ತಾರೋ ಅವ್ರು ಟೋಟಲ್ ವೆಬ್ಸೈಟ್ ವಿಸಿಟರ್ಸ್ ನೀವು ಇಲ್ಲಿ ನೋಡಬಹುದು. ಅದಕ್ಕೆ ಮುಂಚೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ಈ ಲೆಫ್ಟ್ ಹ್ಯಾಂಡ್ ನ್ಯಾವಿಗೇಷನ್ ಪ್ಯಾನಲ್ ಅಲ್ಲಿ ನೀವು ಸಮ್ ಆಫ್ ದ ಫೀಚರ್ಸ್ ನೋಡಬಹುದು. ಲೈಕ್ ವಿಸಿಟರ್ಸ್ ಆನ್ಲೈನ್ ಇಲ್ಲಿ, ವಿಸಿಟರ್ ಹಿಸ್ಟ್ರಿ ಇಲ್ಲಿ, ಚಾರ್ಟ್ ಹಿಸ್ಟ್ರಿ ಇಲ್ಲಿ, ಫೀಡ್ಬ್ಯಾಕ್ ಇಲ್ಲಿ, ರಿಪೋರ್ಟ್ಸ್ ಇಲ್ಲಿ, ಮೈ ಪ್ರೊಫೈಲ್ ಮತ್ತೆ ಸೆಟ್ಟಿಂಗ್ಸ್. ಇದು ಅಡ್ಮಿನ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾವು ಸೆಟ್ಟಿಂಗ್ಸ್ಗೆ ಹೋದ್ರೆ, ಸಪೋಸ್ ದಟ್ ಈಚ್ ಅಂಡ್ ಎವ್ರಿ ಆರ್ಗನೈಸೇಷನ್ಗೆ ಅದೇ ಅಂದ್ರೆ ಅವು ಪ್ರತಿಯೊಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟ್ ಅಲ್ಲಿ ಒಂದು ಚಾರ್ಟ್ ವಿಂಡೋ ಇರುತ್ತೆ. ಆ ಚಾರ್ಟ್ ವಿಂಡೋ ಹೇಗೆ ಡಿಸ್ಪ್ಲೇ ಮಾಡ್ಕೋಬೇಕಂದ್ರೆ, ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋದ್ರೆ ಇಲ್ಲಿ ವೆಬ್ಸೈಟ್ ಇರುತ್ತೆ. ವೆಬ್ಸೈಟ್ಗೆ ಹೋಗಿದ ತಕ್ಷಣ ಪ್ರತಿಯೊಂದು, ಇವಾಗ ಇಲ್ಲೊಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಲೈವ್ ಚಾರ್ಟ್ ವಿಜೆಟ್ ಅಂತಿದೆ. ಆ ಲೈವ್ ಚಾರ್ಟ್ ವಿಜೆಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನ್ ಕೋಡ್ ಇದೆ ಆ ಕೋಡ್ ನ ಕಾಪಿ ಮಾಡ್ಕೊಂಡು ನೀವು ನಿಮ್ಮ ವೆಬ್ಸೈಟ್ ಬಾಡಿಗೆ ಟ್ಯಾಗ್ ಮಾಡಿದ್ರೆ ಈ ಲೈವ್ ಚಾರ್ಟ್ ವಿಂಡೋ ಯಾವ ರೀತಿ ಇರುತ್ತೆ ಅದು ನಿಮ್ ಚಾರ್ಟ್ ವಿಂಡೋ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇವು ಯಾವ್ದಾದ್ರು ವಿಸಿಟರ್ಸ್ ಅಂದ್ರೆ ವೆಬ್ಸೈಟ್ ವಿಸಿಟರ್ ನಿಮ್ಗೆ ವೆಬ್ಸೈಟ್ಗೆ ಲಾಗಿನ್ ಆಗಿದ ತಕ್ಷಣ ಅವ್ರು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ. ಲೈಕ್ ನೇಮ್ ಆಗಿರ್ಲಿ, ಇಮೇಲ್ ಆಗಿರ್ಲಿ, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಲಿ, ಮತ್ತೆ ಕ್ವೆಶನ್ ಕ್ವೈರಿ ಸಾಲ್ವ್ ಎಂಟರ್ ಮಾಡಿದ ತಕ್ಷಣ ಅದು ನಿಮ್ ಸೇಲ್ಸ್ ಐಕ್ಯೂ ಅಲ್ಲಿ ತೋರಿಸುತ್ತೆ, ವೆಬ್ಸೈಟ್ ಅಲ್ಲಿ ತೋರಿಸುತ್ತೆ. ಅದೇ ರೀತಿ ನೀವು ಏನಾದರೂ ಈ ವಿಜೆಟ್ ಅಲ್ಲಿ ಕಸ್ಟಮೈಸೇಷನ್ ಮಾಡ್ಬೇಕಂದ್ರೆ ಇಲ್ಲಿ ವಿಜೆಟ್ ಅಂತ ಆಪ್ಷನ್ ಇದೆ. ಆ ಕರೆಂಟ್ ವಿಜೆಟ್, ಫ್ಲೋಟ್ ವಿಜೆಟ್ ನ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಫ್ಲೋಟ್ ವಿಜೆಟ್ ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಫ್ಲೋಟ್ ವಿಜೆಟ್ ಅಪಿಯರೆನ್ಸ್ ನ ನೋಡಬಹುದು. ಅದೇ ರೀತಿ ನೀವು ಯಾವ್ದಾದ್ರು ಚಾರ್ಟ್ ವಿಜೆಟ್ ಸ್ಟಿಕ್ಕರ್ ನ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಫ್ಲೋಟ್ ವಿಜೆಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬಹುದು. ಯಾವ ರೀತಿ ಫ್ಲೋಟ್ ವಿಜೆಟ್ ಇರಬೇಕೋ ಆ ರೀತಿ ಸೆಟ್ ಮಾಡ್ಕೊಂಡ್ರೆ ನೀವು ಆ ರೀತಿ ಸೆಟ್ ಮಾಡ್ಕೋಬಹುದು. ಸಪೋಸ್ ದಟ್ ನೀವು ಏನಾದರೂ ಚಾರ್ಟ್ ವಿಜೆಟ್ ಸ್ಟಿಕ್ಕರ್ ಆಡ್ ಮಾಡ್ಬೇಕಂದ್ರೆ ಚಾರ್ಟ್ ವಿಜೆಟ್ ಸ್ಟಿಕ್ಕರ್ ಕೂಡ ಆಡ್ ಮಾಡ್ಬೋದು. ಮತ್ತೆ ಲೊಕೇಶನ್ ಟು ಪ್ಲೇಸ್ ಚಾರ್ಟ್ ವಿಜೆಟ್ ಆನ್ ಯುವರ್ ವೆಬ್ಸೈಟ್, ಅಂದ್ರೆ ನೀವು ಕ್ರಿಯೇಟ್ ಮಾಡಿರುವಂತಹ ಚಾರ್ಟ್ ವಿಜೆಟ್ ಅದ್ರ ರೈಟ್ ಸೈಡ್ ಇರಬೇಕಾ ಲೆಫ್ಟ್ ಸೈಡ್ ಇರಬೇಕಾ. ಸಪೋಸ್ ದಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಸೈಡ್ ಹೋಗುತ್ತೆ. ಈ ರೀತಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಅದೇ ರೀತಿ ನೀವು ಯಾವ್ದಾದ್ರು ಸ್ಟ್ಯಾಂಡರ್ಡ್ ಕಲರ್ಸ್ ಅಪ್ಡೇಟ್ ಮಾಡ್ಬೇಕಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಕಲರ್ಸ್ ಕೂಡ ಅಪ್ಡೇಟ್ ಮಾಡ್ಬೋದು. ಮತ್ತೆ ಇಲ್ಲಿ ನೀವು ಕಂಪ್ನಿ ಲೋಗೋ ಏನಾದ್ರು ಪ್ರೆಸೆಂಟ್ ಮಾಡ್ಬೇಕಂದ್ರೆ ಕಂಪ್ನಿ ಲೋಗೋ ಕೂಡ ಇಡ್ಬೋದು, ಮತ್ತೆ ಗ್ರಾವಿಟಾರ್ ಕೂಡ ಇಡ್ಬೋದು. ಮತ್ತೆ ಇಲ್ಲಿ ನೋಡ್ಬೋದು ಆಪ್ಷನ್ ಇದೆ ಹೈಡ್ ಚಾರ್ಟ್ ವಿಜೆಟ್ ವೆನ್ ಆಫ್ಲೈನ್. ಅಂದ್ರೆ ನೀವು ಯಾವಾಗ ಆಫ್ಲೈನ್ ಇರುತ್ತೋ ಅವಾಗ ನೀವು ಈ ಆಪ್ಷನ್ ಆಡ್ ಮಾಡ್ಕೊಂಡು ಯಾವ್ಯಾವ ವೆಬ್ಸೈಟ್ ವಿಸಿಟರ್ಸ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಮಾಡಿದ್ರೆ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ನೋಡ್ಬೋದು. ಅದೇ ರೀತಿ ಇಲ್ಲಿ ನೋಡ್ಬೋದು ಒಂದು ಆನ್ಲೈನ್ ಇದೆ, ಆಫ್ಲೈನ್ ಕೂಡ ಆಪ್ಷನ್ ಇದೆ. ನೀವು ವೆಬ್ಸೈಟ್ ವ್ಯೂ ಯಾವ ರೀತಿ ಆಫ್ಲೈನ್ ಅಲ್ಲಿ ಇದ್ರೆ ವೆಬ್ಸೈಟ್ ವ್ಯೂ ಯಾವ ರೀತಿ ತೋರಿಸುತ್ತೆ, ಆನ್ಲೈನ್ ಅಲ್ಲಿ ಇದ್ರೆ ಯಾವ ರೀತಿ ತೋರಿಸುತ್ತೆ ಅನ್ನೋದನ್ನ ಕೂಡ ನೋಡ್ಬೋದು. ಇವಾಗ ಡೆಸ್ಕ್ಟಾಪ್ ವ್ಯೂ ಇದಾಗುತ್ತೆ.
ಅದೇ ರೀತಿ ನೀವು ಮೊಬೈಲ್ ವ್ಯೂನ ನೋಡಿದ್ರೆ ಮೊಬೈಲ್ ವ್ಯೂ ಅಲ್ಲಿ ಈ ರೀತಿ ಕಾಣಿಸುತ್ತೆ. ಇವೆರಡು ಬೇಡ ಅಂದ್ಬಿಟ್ರೆ ನಿಮ್ಗೆ ಇಲ್ಲಿ ಇವಾಗ ಇಲ್ಲಿ ವ್ಯೂ ಲೈವ್ ಚಾಟ್ ವಿಜೆಟ್ ಅನ್ನೋ ವೆಬ್ಸೈಟ್ ಅಂತ ಇರುತ್ತೆ. ಈ ಲೈವ್ ಚಾಟ್ ವಿಜೆಟ್ ನಿಮ್ಮ ವೆಬ್ಸೈಟ್ ಅಲ್ಲಿ ಯಾವ ರೀತಿ ಕಾಣಿಸ್ಬೇಕು ಅನ್ನೋದನ್ನ ನೀವು ನೋಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಆಪ್ಷನ್ ಬರುತ್ತೆ. ಅಂದ್ರೆ ಎಂಟರ್ ದ ವೆಬ್ಸೈಟ್ URL ಅಂತ. ನಿಮ್ಮ ಆರ್ಗನೈಸೇಷನ್ ವೆಬ್ಸೈಟ್ URL ಪ್ರೆಸೆಂಟ್ ಮಾಡಿ ಪ್ರಿವ್ಯೂ ಮಾಡಿದ್ರೆ ಇವಾಗ ಪ್ರತಿಯೊಂದು ಆರ್ಗನೈಸೇಷನ್ಗೂ ಅದೇ ಆದಂತ ವೆಬ್ಸೈಟ್ ಇರುತ್ತೆ, ಅಲ್ಲಿ ನೀವು ನೋಡಬಹುದು. ಇದು ಈ ರೀತಿ ಆಗುತ್ತೆ. ಮತ್ತೆ ಕಂಟೆಂಟ್ ಬಂದ್ರೆ ನೀವು ಕಂಟೆಂಟ್ ನೋಡಬಹುದು. ಕಂಟೆಂಟ್ ಅಲ್ಲಿ ಮ್ಯಾಚ್ ದ ಚಾರ್ಟ್ ವಿತ್ ಫಾಂಟ್ ವಿತ್ ವೆಬ್ಸೈಟ್ ಫಾಂಟ್. ಅಂದ್ರೆ ನೀವು ಪ್ರತಿಯೊಂದು ಇವಾಗ ಫಾಂಟ್ ಏನಾದ್ರು ಚೇಂಜ್ ಮಾಡ್ಬೇಕಾ, ಇದು ಡಿಫಾಲ್ಟ್ ಫಾಂಟ್ ನಾವು ಸೆಟ್ ಮಾಡ್ಕೊಂಡಿದ್ದು. ನಿಮ್ಗೆ ಇಲ್ಲ ಡಿಫಾಲ್ಟ್ ಫಾರ್ ಸಮ್ ಆಫ್ ದ ಫಾಂಟ್ಸ್ ಇದೆ, ಅದು ಕೂಡ ನೀವು ಸೆಟ್ ಮಾಡ್ಕೋಬಹುದು. ಮತ್ತೆ ಕಸ್ಟಮೈಸ್ ಮಾಡ್ಕೋಬಹುದು. ಕಸ್ಟಮೈಸ್ ದ ಮೆಸೇಜ್ ಆನ್ ಚಾರ್ಟ್ ವಿಜೆಟ್ ಅಂದ್ರೆ ನೀವೇನಾದ್ರೂ ಚಾರ್ಟ್ ವಿಜೆಟ್ ಅಲ್ಲಿ ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಅದು ಕೂಡ ಮಾಡ್ಕೋಬಹುದು. ಲೈಕ್ ಆನ್ಲೈನ್ ಆಗಲಿ ಇಲ್ಲಾಂದ್ರೆ ಆಫ್ಲೈನ್ ಆಗಿರ್ಲಿ. ಆನ್ಲೈನ್ ಮೆಸೇಜ್ ಏನಾದ್ರೂ ಇದ್ರೆ ಅಲ್ಲಿ ನೀವು ನೋಡಬಹುದು, ಲೈಕ್ ವಿ ಆರ್ ಆನ್ ಆನ್ಲೈನ್. ಇಲ್ಲಾಂದ್ರೆ ಬೈಲೈನ್ ಮೆಸೇಜ್ ಇದೆ, ಹೌ ಮೇ ಐ ಹೆಲ್ಪ್ ಯು ಟುಡೇ, ಸಚ್ ದಟ್ ಇಫ್ ದ ಕಸ್ಟಮರ್ ಹಾಯ್ ಅಂತ ಕೊಟ್ಟಿದ ತಕ್ಷಣ ವಿ ಆರ್ ಆನ್ಲೈನ್ ಅಂತ ತೋರಿಸುತ್ತೆ. ಇಲ್ಲಾಂದ್ರೆ ಅವ್ರು ಏನಾದ್ರು ಕ್ವಶನ್ ಅಪ್ಲೋಡ್ ಮಾಡಿದ ತಕ್ಷಣ ಹೌ ಮೇ ಐ ಹೆಲ್ಪ್ ಯು ಕೂಡ ಟುಡೇ ಅನ್ನೋದು ಕೂಡ ತೋರಿಸುತ್ತೆ. ಇದು ಈ ರೀತಿ ವರ್ಕ್ ಆಗುತ್ತೆ. ಅಂದ್ರೆ ಚಾರ್ಟ್ ವಿಜೆಟ್ ವಿಂಡೋ ನಿಮ್ಮ ವೆಬ್ಸೈಟ್ ಅಲ್ಲಿ ಹೇಗೆ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು ಅನ್ನೋ ಕೂಡ ತೋರಿಸಿದೆ. ಅದೇ ರೀತಿ ಇವಾಗ ಸೆಟ್ಟಿಂಗ್ಸ್ ಅಲ್ಲಿ ಬಂದಿದ ತಕ್ಷಣ ಈ ಸೆಟ್ಟಿಂಗ್ಸ್ ಅಲ್ಲಿ ನೀವು ಏನಾದ್ರೂ ಈ ಚೇಂಜಸ್ ಮಾಡ್ಬೇಕನ್ನೋದೇ ನಿಮ್ಮ ಇದು ಟಾರ್ಗೆಟ್ ವೆಬ್ಸೈಟ್ ಅನ್ನೋದು ನಮ್ದು ವೆಬ್ಸೈಟ್. ಇದ್ರಲ್ಲಿ ಏನಾದ್ರು ಎಡಿಟ್ ಮಾಡ್ಬೇಕಂದ್ರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಇದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ವೆಬ್ಸೈಟ್ ನ ಎಡಿಟ್ ಮಾಡಬೇಕು, ಅದೇ ರೀತಿ ಮಾಡಿಫೈ ಮಾಡ್ಕೋಬಹುದು. ಸಪೋಸ್ ದಟ್ ನೀವು ಮಾಡಿರೋ ವೆಬ್ಸೈಟ್ ಡಿಲೀಟ್ ಮಾಡ್ಬೇಕಂದ್ರೆ ಸೆಟ್ಟಿಂಗ್ಸ್ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ವೆಬ್ಸೈಟ್ಸ್ ನ ಕ್ಲಿಕ್ ಮಾಡಿ. ವೆಬ್ಸೈಟ್ಸ್ ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡಬಹುದು ವೆಬ್ಸೈಟ್. ಈ ವೆಬ್ಸೈಟ್ ನ ನೀವು ಡಿಲೀಟ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಡಿಲೀಟ್ ಅನ್ನೋ ಆಪ್ಷನ್ ಇದೆ, ಈ ರೀತಿ ನೀವು ಡಿಲೀಟ್ ಮಾಡಬಹುದು. ಸರಿನಾ? ಇದ್ರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಇದ್ದ ಕೇಳಿ ನಾವು ಆನ್ಸರ್ಸ್ ಮಾಡ್ತೀನಿ. ನೀವು ಏನಾದ್ರು ಕ್ವಶನ್ಸ್ ಕೇಳ್ಬೇಕಂದ್ರೆ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನೋದು ಆಪ್ಷನ್ ಇದೆ. ನೀವು ಕ್ವಶನ್ಸ್ ಡ್ರಾಪ್ ಮಾಡಿದ್ರೆ ನಾನು ಅಕಾರ್ಡಿಂಗ್ಲಿ ಆನ್ಸರ್ ಮಾಡ್ತೀನಿ. ಸರಿನಾ? ಈ ರೀತಿ ನೀವು ಲೈವ್ ಚಾಟ್ ವಿಜೆಟ್ ನ ನಿಮ್ ವೆಬ್ಸೈಟ್ಗೆ ಇಂಟಿಗ್ರೇಟ್ ಮಾಡ್ಕೋಬಹುದು. ಇವಾಗ ಒಂದ್ರ ಮುಖಾಂತರ ಒಂದು ಹೋಗೋಣ. ಫಸ್ಟ್ ಬಂದ್ಬಿಟ್ಟು ವಿಸಿಟರ್ಸ್ ಆನ್ಲೈನ್. ವಾವ್, ಇಲ್ಲಿ ನೋಡಬಹುದು ಇಷ್ಟೊಂದು ಜನ ನಮಗೆ ವಿಸಿಟರ್ಸ್ ಆನ್ಲೈನ್ ಅಲ್ಲಿ ಇದೆ. ಸಚ್ ದಟ್ ಇಲ್ಲಿ ನೀವು ನೋಡಬಹುದು 4 ರಿಂಗ್ಸ್, ರಿಂಗ್ 1, ರಿಂಗ್ 2, ರಿಂಗ್ 3, ರಿಂಗ್ 4. ಅಂದ್ರೆ ಈಚ್ ಅಂಡ್ ಎವ್ರಿ ಕಸ್ಟಮರ್ ಅವ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೋ, ಅಂದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೋ ಆ ಟೈಮ್ ಸ್ಪೆಂಡ್ ಆಗಿದ ತಕ್ಷಣ ಈ ರೀತಿ ನಮಗೆ ವೆಬ್ಸೈಟ್ ಇಷ್ಟು ಜನ ಇಲ್ಲಿ ನೀವು ನೋಡಬಹುದು. ಪ್ರಿಯಾರಿಟೈಸ್ ಮಾಡಬಹುದು ಈಚ್ ಅಂಡ್ ಎವ್ರಿ ರಿಂಗ್ ನ. ಸಪೋಸ್ ದಟ್ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಈ ರಿಂಗ್ ಅಲ್ಲಿ ಏನಾದ್ರು ನೀವು ಕಸ್ಟಮೈಸ್ ಮಾಡ್ಬೇಕಂದ್ರೆ ಇಲ್ಲಿ ಕಸ್ಟಮೈಸ್ ಅನ್ನೋ ಆಪ್ಷನ್ ಇದೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು, ಲೈಕ್ ಯು ಕ್ಯಾನ್ ಅರೇಂಜ್ ಅಂದ್ರೆ ನೀವು ಈ ಒಂದು ಕ್ರಿಟೇರಿಯನ್ ಸೆಟ್ ಮಾಡ್ಕೋಬಹುದು. ಲೈಕ್ ರಿಂಗ್ 1 ಅಲ್ಲಿ 10 ಮಿನಿಟ್ಸ್ ಗಿಂತ ಜಾಸ್ತಿ ಜನ ಯಾರಿದ್ದಾರೆ 33 ಮೆಂಬರ್ಸ್ ಇದ್ದಾರೆ. ರಿಂಗ್ 2 ಅಲ್ಲಿ 3 ಮಿನಿಟ್ಸ್ ಗಿಂತ ಜಾಸ್ತಿ ಯಾರಿದ್ದಾರೆ 2 ಮೆಂಬರ್ಸ್ ಇದ್ದಾರೆ. ರಿಂಗ್ 3 ಅಲ್ಲಿ 1 ಮಿನಿಟ್ ಗಿಂತ ಜಾಸ್ತಿ ಯಾರಿದ್ದಾರೆ ಯಾರು ಇಲ್ಲ. ರಿಂಗ್ 4 ಅಲ್ಲಿ ಅದೇ ರೀತಿ ಯಾರು ಇಲ್ಲ. ಈ ರೀತಿ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಅದೇ ರೀತಿ ನೀವು ಕಸ್ಟಮೈಸ್ ಮಾಡ್ಕೊಂಡ್ರೆ ಇಲ್ಲಿ ನೀವು ವಿಸಿಟರ್ಸ್ ಸಾರ್ಟ್ ಮಾಡ್ಕೋಬಹುದು. ಲೈಕ್ ಟೈಮ್ ಸ್ಪೆಂಟ್ ಆಗಿರ್ಲಿ, ಆಕ್ಷನ್ ಆಗಿರ್ಲಿ, CRM ವ್ಯಾಲ್ಯೂಸ್ ಆಗಿರ್ಲಿ, ಪಾಸ್ಟ್ ಆಗಿರ್ಲಿ, ವಿಸಿಟ್ ಆಗಿರ್ಲಿ. ಇವಾಗ ನಾನು ವಿಸಿಟ್ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು ಅದು ಸೆಗ್ರಿಗೇಟ್ ಆಗುತ್ತೆ, ಯಾವ್ಯಾವ ಜನ ಎಷ್ಟು ಟೈಮ್ಗೆ ವಿಸಿಟ್ ಆಗಿದ್ದಾರೆ ಅಂತ. ನಾನು ಕ್ಯಾನ್ಸಲ್ ಮಾಡ್ತೀನಿ. ಈಗ ಕ್ಯಾನ್ಸಲ್ ಮಾಡಿದ ಈ ರೀತಿ ನೀವು ಇದು ಮಾಡ್ಕೋಬಹುದು. ಅದೇ ರೀತಿ ಇದು ರಿಂಗ್ ವ್ಯೂ ತೋರಿಸ್ತಾರೆ. ನಿಮ್ಗೆ ರಿಂಗ್ ವ್ಯೂ ಬೇಡ, ಲಿಸ್ಟ್ ವ್ಯೂ ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ವ್ಯೂ ತೋರಿಸುತ್ತೆ. ಅದು ಯಾವ ರೀತಿ ಅಂದ್ರೆ ಲೈಕ್ ಹಾಟ್ ಆರ್ ವಾರ್ಮ್ ಕಸ್ಟಮರ್ಸ್, ಲೈಕ್ ಕೋಲ್ಡ್ ಕಸ್ಟಮರ್ಸ್ ಯಾರಾದ್ರೂ ಇರಲಿ ತೋರಿಸುತ್ತೆ. ಅಂದ್ರೆ 10 ಮಿನಿಟ್ಸ್ ಗಿಂತ ಜಾಸ್ತಿ ಯಾರಿದಾರೋ ಈ ಕಸ್ಟಮರ್ಸ್ನೆಲ್ಲ ನೀವು ನೋಡಬಹುದು. 3 ಮಿನಿಟ್ಸ್ ಗಿಂತ ಜಾಸ್ತಿ ಜನ ಯಾರಿದ್ದಾರೆ ಇಲ್ಲಿ ನೋಡಬಹುದು. 1 ಮಿನಿಟ್ ಗಿಂತ ಜಾಸ್ತಿ ಜನ ಯಾರು ಸ್ಪೆಂಡ್ ಮಾಡಿದ್ರೆ 0 ಮಿನಿಟ್ಸ್ ಗಿಂತ ಯಾರು ಜಾಸ್ತಿ ಜನ ಸ್ಪೆಂಡ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು. ಇವಾಗ ವಿಸಿಟರ್ಸ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ರಿಂಗ್ ವ್ಯೂಗೆ ಹೋಗ್ತೀನಿ. ರಿಂಗ್ ವ್ಯೂಗೆ ಹೋಗಿದ ತಕ್ಷಣ ನಮ್ಗೆ ಇಷ್ಟೊಂದು ಜನ ಕಸ್ಟಮರ್ಸ್, ಇಷ್ಟೊಂದು ಜನ ವಿಸಿಟರ್ಸ್ ನಮ್ಮ ವೆಬ್ಸೈಟ್ ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಯಾರು ನಮಗೆ ಪೊಟೆನ್ಶಿಯಲ್ ಕಸ್ಟಮರ್ಸ್ ಅಂದ್ರೆ ನಾವು ಯಾವ ಕಸ್ಟಮರ್ ಜೊತೆ ಡೀಲ್ ಇಂಟರಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಲೀಡ್ಸ್ ಆಗಿ ಕನ್ವರ್ಟ್ ಆಗ್ತಾರೆ, ಕಸ್ಟಮರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಅದೇ ರೀತಿ ಯಾವ ರೀತಿ ಡೀಲ್ ಮಾಡ್ಬೋದು ಅನ್ನೋ ನಮ್ಗೆ ಗೊತ್ತಾಗಲ್ಲ. ಇವಾಗ ನಾನು ರಿಂಗ್ ಅಲ್ಲಿ ಈ ಪರ್ಟಿಕ್ಯುಲರ್ ನೋಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಫಸ್ಟ್ ಇವಾಗ ಇದು ಟೋಟಲ್ ಆರ್ ಓವರ್ ಆಲ್ ವಿಜಿಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀಯಾ ಅಂದ್ರೆ ಇವರು ಅವ್ರು ಯಾವ ರೀತಿ ಡೆಸ್ಕ್ಟಾಪ್ ಇಂದ ಲಾಗಿನ್ ಆಗಿದ್ದಾರೆ, ಅವ್ರ ವೆಬ್ಸೈಟ್ ವಿಸಿಟರ್ ID ತೋರಿಸುತ್ತೆ, ಯಾವ ಕಂಟ್ರಿಯಿಂದ ಲಾಗಿನ್ ಆಗಿದೆ ಅದು ತೋರಿಸುತ್ತೆ, ಮತ್ತೆ ಗೂಗಲ್ ಕ್ರೋಮ್ ಇಂದ ಲಾಗಿನ್ ಆಗಿದೆ. ಅದೇ ರೀತಿ ನೀವು ಇಲ್ಲಿ ನೋಡಬಹುದು ಲೈನಕ್ಸ್ ಇಂದ ಕೂಡ ಲಾಗಿನ್ ಆಗಿದ್ದಾರೆ. ಫಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ನೀವು ನೋಡಬಹುದು ಸ್ಟೇಟಸ್, ಅಕ್ಸೆಸ್ ಅಂದ್ರೆ ಸ್ಟೇಟಸ್ ತೋರಿಸುತ್ತೆ, ಸ್ಟೇಟಸ್ ಆಫ್ ದ ವಿಸಿಟರ್. ಮತ್ತೆ ಇಲ್ಲಿ ಟೈಮಿಂಗ್ ನೋಡುತ್ತೆ, ಇವರು ಎಷ್ಟೊತ್ತು ನಿಮ್ಗೆ ಟೈಮ್ ನ ಸ್ಪೆಂಡ್ ಮಾಡಿದ್ರೆ ನಿಮ್ ವೆಬ್ಸೈಟ್ ಅಲ್ಲಿ ಅನ್ನೋದನ್ನ ಇದು ತೋರಿಸುತ್ತೆ. ಅದೇ ರೀತಿ ಇವರು ನ್ಯೂ ವಿಸಿಟರಾ ಇಲ್ಲಾಂದ್ರೆ ರೆಗ್ಯುಲರ್ ವಿಸಿಟರಾ ಅನ್ನೋದನ್ನ ಕೂಡ ಇಲ್ಲಿ ನೀವು ತೋರಿಸಬಹುದು. ಮತ್ತೆ ಇಲ್ಲಿ ನೋಡಬಹುದು ಇದೊಂದು IP ಅಡ್ರೆಸ್ ತೋರಿಸುತ್ತೆ, ಅಂದ್ರೆ IP ಅಡ್ರೆಸ್ ಆಫ್ ದ ವಿಸಿಟರ್. ಓಕೆ, ಇದು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನೀವು ನೋಡ್ಕೋಬಹುದು. ಅದೇ ರೀತಿ ಇವರು ಯಾವ ಇನ್ಫಾರ್ಮೇಶನ್ ನಿಮ್ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದಾರೆ ಅನ್ಬಿಟ್ಟು ಇಲ್ಲಿ ನೀವು ನೋಡಬಹುದು. ಯೂಸಿಂಗ್ ಬೇಸ್ ಇಮೇಜ್ ವಾಟರ್ ಮಾರ್ಕ್ಸ್ ಟು ಪ್ರೊಟೆಕ್ಟ್ ಇಮೇಜಸ್ ಫ್ರಮ್ ಕಾಪಿರೈಟ್ ಇಶ್ಯೂಸ್ ಅನ್ನೋದನ್ನ ಇವರು ನಿಮ್ಮ ಇನ್ಫಾರ್ಮೇಶನ್ ನೋಡ್ತಾ ಇದಾರೆ. ಅದೇ ರೀತಿ ನೋಡಬಹುದು ಇದು ಯಾವ ಸೋರ್ಸ್. ಸ್ವಲ್ಪ ಕಸ್ಟಮರ್ಸ್ ಸರ್ ಇದು ಯಾವ್ಯಾವ ಸೋರ್ಸ್ ಇರುತ್ತೆ ಅಂತ ಹೇಳ್ತೀರಾ ಯಾರಾದ್ರೂ?
ಲೈಕ್ ಡಿಫ್ರೆಂಟ್ ಸೋರ್ಸಸ್ ಇರುತ್ತೆ. ಸೋರ್ಸಸ್ ಅಂದ್ರೆ ರೆಫರಲ್ ಆಗಿರ್ಲಿ, ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಕ್ಯಾಂಪೇನಿಂಗ್ ಆಗಿರ್ಲಿ, ಸರ್ಚ್ ಇಂಜಿನ್ ಆಗಿರ್ಲಿ, ಇಲ್ಲಾಂದ್ರೆ ಡೈರೆಕ್ಟ್ ವಿಸಿಟರ್ಸ್ ಇರ್ಬೋದು. ಈ ರೀತಿ ನೀವು ಇದು ಮಾಡ್ಬೋದು. ಅಂಡ್ ಸಪೋಸ್ ದಟ್ ಈ ಪರ್ಟಿಕ್ಯುಲರ್ ವಿಸಿಟರ್ ಜೊತೆ ನಾನೇನಾದ್ರೂ ಚಾಟ್ ಮಾಡ್ಬೇಕಂದ್ರೆ ಇಲ್ಲಿ ಇನ್ಸ್ಟಂಟ್ ಚಾಟ್ ಅಂತ ಇರುತ್ತೆ. ನೀವು ಇಲ್ಲಿ ಇನ್ಸ್ಟಂಟ್ ಸ್ಲಾಶ್ ಹೊಡೆದಿದ ತಕ್ಷಣ ಇಲ್ಲಿ ಕ್ಯಾನಡ್ ಮೆಸೇಜರ್ಸ್ ಇರುತ್ತೆ. ಇದು ಇನ್ಸ್ಟಂಟ್ ರಿಪ್ಲೈ ಫಾರ್ ದ ವಿಸಿಟರ್ಸ್. ಅಂದ್ರೆ ನೀವು ಇನ್ಸ್ಟಂಟ್ ರಿಪ್ಲೇಸ್ ಕೊಡ್ಬೋದು. ಇಲ್ಲ ಅಂದ್ರೆ ಹಲೋ, ಹೌ ಮೇ ಹೆಲ್ಪ್ ಯು ಟುಡೇ, ಇನ್ಸ್ಟಂಟ್ ರಿಪ್ಲೈ ಕಸ್ಟಮರ್ಗೆ ನೀವು ಕೊಡ್ಬೋದು. ಅದೇ ರೀತಿ ನಾವು ಈ ಪರ್ಟಿಕ್ಯುಲರ್ ಈ ಮೆಂಬರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಇವ್ರು ಕೂಡ ನ್ಯೂ ವಿಸಿಟರ್ ಆಗಿದ್ದಾರೆ. UVR ಇನ್ಫಾರ್ಮೇಶನ್ ನೋಡ್ತಾ ಇದ್ದಾರೆ. ಅಂದ್ರೆ ಇಂಟಿಗ್ರೇಷನ್ Zoho CRM ವಿತ್ ಇಂಡಿಯಾ ಮಾರ್ಟ್ ಅದಾಗುತ್ತಾ ಇಲ್ಲ ಅನ್ನೋದು ಇನ್ಫಾರ್ಮೇಶನ್ ನೋಡ್ತಾ ಇದ್ದಾರೆ. ಮತ್ತೆ ಸೋರ್ಸ್ ಬಂದ್ಬಿಟ್ಟು google.com ಅನ್ನೋದನ್ನ ನೋಡ್ತಾ ಇದ್ದಾರೆ. ಈ ರೀತಿ ನೀವು ಕಸ್ಟಮರ್ ಜೊತೆ ಚಾಟ್ ಮಾಡ್ಬೋದು. ಸರಿನಾ? ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು ಇವ್ರ ಮೊಬೈಲ್ ಇಂದ ಲಾಗಿನ್ ಆಗಿದ್ದಾರೆ. ಸರಿನಾ? ಇವಾಗ ವಿಸಿಟರ್ ಹಿಸ್ಟ್ರಿ ಮತ್ತೆ ವಿಸಿಟರ್ ಆನ್ಲೈನ್ ಅಲ್ಲಿ ನೀವು ಇಷ್ಟು ನೋಡ್ಬೋದು. ಎಷ್ಟು ಜನ ಇದ್ದಾರೆ? 35 ಮೆಂಬರ್ಸ್ ಇದ್ದಾರೆ ವಿಸಿಟರ್ಸ್ ಆನ್ಲೈನ್ ಅಲ್ಲಿ. ಅಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ನೋಡಿ. ಇವರು ಐರ್ಲ್ಯಾಂಡ್ ಇದ್ದಾರೆ, ಇವರು ಇಂಡಿಯಾ ಇದ್ದಾರೆ, ಇವ್ರು ಬಂದ್ಬಿಟ್ಟು ಮಲೇಷ್ಯಾ ಇಂದ ಲಾಗಿನ್ ಆಗಿದ್ದಾರೆ, ಇವ್ರು ಬಂದ್ಬಿಟ್ಟು ನೇಪಾಲ್ ಇಂದ ಲಾಗಿನ್ ಆಗಿದ್ದಾರೆ. ನೋಡಿ ಈ ರೀತಿ ನೀವು ಯಾವ ಕಂಟ್ರಿಯಿಂದ ಲಾಗಿನ್ ಆಗಿದ್ದಾರೆ ಅಂತ ಕೂಡ ನೀವು ನೋಡಬಹುದು. ಇವಾಗ ವಿಸಿಟರ್ ಹಿಸ್ಟ್ರಿಗೆ ಬನ್ನಿ. ವಿಸಿಟರ್ ಹಿಸ್ಟ್ರಿಯಲ್ಲಿ ನೀವು ನೋಡಬಹುದು ಲೈಕ್ ಕಂಪ್ಲೀಟ್ ಓವರ್ ವ್ಯೂ ಆಫ್ ದ ವಿಸಿಟರ್ಸ್. ಲೈಕ್ ಇವತ್ತು ಆಲ್ ವಿಸಿಟರ್ಸ್ ಟುಡೇ ಇಲ್ಲಿ ನೋಡ್ಬೋದು ಸ್ಟೇಟಸ್ ನೋಡಿ. ಇವತ್ತು ಎಷ್ಟು ಜನ ವಿಸಿಟರ್ಸ್ ಬಂದಿದ್ದಾರೆ, ರಿಟರ್ನಿಂಗ್ ವಿಸಿಟರ್ಸ್ ಎಷ್ಟು ಜನ ಇದ್ದಾರೆ. ಸಪೋಸ್ ದಟ್ ನೀವು ಇದರಲ್ಲಿ ಏನಾದರೂ ಫಿಲ್ಟರ್ಸ್ ಆ್ಯಡ್ ಮಾಡ್ಬೇಕಂದ್ರೆ, ಸಪೋಸ್ ದಟ್ ಇದರಲ್ಲಿ ನಿಮಗೆ ಡೀಲ್ಸ್ ಕ್ರಿಯೇಟ್ ಮಾಡಿರೋ ವಿಸಿಟರ್ಸ್ ಜಾಸ್ತಿ ಇರ್ಬೋದು, ಕ್ರಿಯೇಟ್ ಮಾಡುವಂತ ವಿಸಿಟರ್ಸ್ ಜಾಸ್ತಿ ಇರ್ಬೋದು. ಸಪೋಸ್ ದಟ್ ನೀವು ಆ ರೀತಿ ಏನಾದ್ರು ನೋಡ್ಬೇಕಂದ್ರೆ ಇಲ್ಲಿ ಫಿಲ್ಟರ್ನ ಆ್ಯಡ್ ಮಾಡಿ. ಕ್ರಿಯೇಟ್ ಲಿಸ್ಟ್ ಮಾಡಿದ್ರೆ ನೀವು ಪರ್ಟಿಕ್ಯುಲರ್ ಕಂಡೀಷನ್ಸ್ನ ಸೆಟ್ ಮಾಡಿಕೊಂಡು ಅದೇ ರೀತಿ ನೀವು ಫಿಲ್ಟರ್ಸ್ನ ಅಪ್ಲೈ ಮಾಡಿ ನೀವು ಲೀಡ್ ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು Zoho CRMಗೆ. ಇದೇ ರೀತಿ ನೀವು ಈ ಪರ್ಟಿಕ್ಯುಲರ್ ವೆಬ್ಸೈಟ್ ವಿಸಿಟರ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ವಿಸಿಟರ್ ಇನ್ಫೋ ನೋಡ್ತೀರಾ. ಲೈಕ್ ಅವ್ರ ನಂಬರ್, ಅವ್ರ ಸಿಟಿ, ನೀವು ಪರ್ಟಿಕ್ಯುಲರ್ ಏನಾದ್ರು ಲೀಡ್ ಸ್ಕೋರಿಂಗ್ ಕೊಟ್ಟೆ ಲೀಡ್ ಸ್ಕೋರಿಂಗ್ ನೋಡ್ಬೋದು. ವಿಸಿಟರ್ ಟೈಪ್ ನೋಡ್ಬೋದು. ಅಂದ್ರೆ ವಿಸಿಟರ್ ಟೈಪ್ ಬಂದ್ಬಿಟ್ಟು ನೀವು ಇದೆ ವಿಸಿಟರ್ ಸೀನ್ಸ್. ಅಂದ್ರೆ ಅವ್ರು ಯಾವತ್ತಿಂದ ನಿಮಗೆ ಇದು ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂದ್ರೆ ಏಪ್ರಿಲ್ 2020 ಇದರಿಂದ ವೀಕ್ಷಣೆ ಮಾಡ್ತಾರೆ. ಎಷ್ಟು ವಿಸಿಟ್ ಮಾಡಿದ್ದಾರೆ ನಿಮ್ಮ ವೆಬ್ಸೈಟ್ಗೆ, ಲೈಕ್ 1 ಇದೆ, ಲಾಸ್ಟ್ ವಿಸಿಟೆಡ್ ಬಂದ್ಬಿಟ್ಟು ಟುಡೇ, ಯಾಕಂದ್ರೆ ಅವ್ರು ನ್ಯೂ ವಿಸಿಟರ್ ಆಗಿರ್ತಾರೆ. ಮತ್ತೆ ಇವ್ರ ಬಿಹೇವಿಯರ್ ನೋಡ್ಬೋದು. ಅದೇ ರೀತಿ ದಿಸ್ ವೀಕ್ ಆಕ್ಟಿವಿಟೀಸ್ ಏನಾದ್ರು ಹೊರಟಿದ್ದಾರೆ, ದಿಸ್ ಮಂತ್ ಆಕ್ಟಿವಿಟೀಸ್ ಏನಾದ್ರು ಇದೆ ನೀವು ನೋಡಬಹುದು. ಲೈಕ್ ವಿಸಿಟ್ ನೋಡಿದ ತಕ್ಷಣ ನೀವು ನೋಡಬಹುದು ಲೈಕ್ ಎಷ್ಟು ಟೈಮ್ ನ ಸ್ಪೆಂಡ್ ಮಾಡಿದ್ದಾರೆ, ಯಾವತ್ತು ಅವ್ರು ವಿಸಿಟ್ ಆಗಿದಾರಂತೆ. ಲೈಕ್ 2 minutes 11 seconds ಸ್ಪೆಂಡ್ ಮಾಡಿದ್ದಾರೆ. ಅದೇ ರೀತಿ ನೀವು ಆಕ್ಷನ್ಸ್ ಏನಾದ್ರು ಅವರು ವಿಸಿಟರ್ ಏನೇನು ಆಕ್ಷನ್ ಪರ್ಫಾರ್ಮ್ ಮಾಡಿದ್ದಾರೆ, ಲೈಕ್ ಅವರು ಈ ರೀತಿ ಆಕ್ಷನ್ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ 9:26 ಅಲ್ಲಿ ಅವರು ಲೆಫ್ಟ್ ಆಗಿದ್ದಾರೆ ನಿಮ್ಮ ವೆಬ್ಸೈಟ್. ಅದೇ ರೀತಿ ನೀವು ನಿಮ್ಮ ರೆಫರೆನ್ಸ್ಗೋಸ್ಕರ ಏನಾದ್ರು ನೋಟ್ಸ್ ಆ್ಯಡ್ ಮಾಡ್ಬೇಕಂದ್ರೆ ನೀವು ನೋಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಸರ್ ಇದ್ರ ಬಗ್ಗೆ ಅಟೆಂಡೀಸ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಪ್ಲೀಸ್ ಕೇಳ್ಬೋದು. ಕ್ವಶನ್ಸ್ ಏನಾದ್ರೆ ಆಗ್ಲೇ ಹೇಳಿದ್ವಿ, ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಡ್ರಾಪ್ ಮಾಡಿ, ನಾನು ಅದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿನಾ? ನಾವು ಕಮಿಂಗ್ ಬ್ಯಾಕ್ ಟು ವಿಸಿಟರ್ ಹಿಸ್ಟ್ರಿ. ನಮ್ಮ ವಿಸಿಟರ್ ಹಿಸ್ಟ್ರಿ ಕಂಪ್ಲೀಟ್ ಆಯಿತು. ಇವಾಗ ಚಾರ್ಟ್ ಹಿಸ್ಟ್ರಿಗೆ ಹೋಗಿದ ತಕ್ಷಣ ನೀವು ನೋಡ್ಬೋದು ಲೈಕ್ ನೇಮ್ ಅಂಡ್ ಇಮೇಲ್ ಅಡ್ರೆಸ್ ಇಂದ ಫಿಲ್ಟರ್ ಮಾಡಿ ಕ್ವಶನ್ಸ್ ಅಂಡ್ ಟೈಮ್, ಮತ್ತೆ ಅವ್ರ ಓನರ್ ನೋಡ್ಕೋಬಹುದು. ಮತ್ತೆ ಓನರ್ ಲೈಕ್ ಇವ್ರು ನೋಡ್ಬೋದು, ಇವರೆಲ್ಲ ನಮ್ಮ ಓನರ್ಸ್ ಯಾರ್ಯಾರು ಯಾವ ಟೈಮಲ್ಲಿ ನೋಡ್ಬೋದು. ಅಂದ್ರೆ ನೇಮ್ ಅಂಡ್ ಇಮೇಲ್ ಅಡ್ರೆಸ್ ನೋಡಿ ಇವ್ರು ವಿಸಿಟರ್ ನೋಡ್ಬೋದು. ವಿಸಿಟರ್ 8931 ಇವ್ರು ಒನ್ ಆಫ್ ದ ವಿಸಿಟರ್. ಮತ್ತೆ ಇವಾಗ ಸಾಹಿಲ್ ನೋಡ್ಬೋದು. ಸಾಹಿಲ್ಗೆ ಏನೋ ಕ್ವಶನ್ ಎನಿ ಪೊಸಿಷನ್ ಅದು ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಲೈಕ್ ಇದು ಸಾಹಿಲ್ ಅನ್ನೋರು ವಿಸಿಟರ್. ಅವ್ರಿಗೆ ಕ್ವೆಶನ್ ಏನಿದೆ, ಇವಾಗ ನಮ್ ಒನ್ ಆಫ್ ದ ಆಪರೇಟರ್ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಹಲೋ ಸಾಹಿಲ್, ಹೌ ಮೇ ಐ ಹೆಲ್ಪ್ ಯು ಟುಡೇ ಅಂತ. ಅವರು ಸಾಹಿಲ್ ಯಾವುದೋ ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ. ಅದೇ ರೀತಿ ಇದು ಮಾಡಿದ್ದಾರೆ ಅವರು ನಮ್ಮ ಕಡೆಯಿಂದ ಅವರು ರಿಪ್ಲೈ ಮಾಡಿದ್ದಾರೆ. ಇವಾಗ ಈ ಪರ್ಟಿಕ್ಯುಲರ್ ವಿಸಿಟರ್ ಏನಾದ್ರೂ Zoho CRM ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿದ್ದಾರೆ, ನೀವು ಟೋಟಲ್ ಆರ್ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಬೋದು. ಲೈಕ್ Zoho CRM ಇನ್ಫೋ ನೋಡಿದ್ರೆ ಲೀಡ್ ಸ್ಟೇಟಸ್ ಕಾಂಟ್ಯಾಕ್ಟ್ ಮಾಡಿದಾರ, ಓನರ್ ಯಾರು ಆ ಓನರ್ ನೋಡ್ಬೋದು, ಟೈಪ್ ಲೀಡ್ ಅಲ್ಲಿ ಇದೆ. ಅಕಸ್ಮಾತ್ ನೀವು ಏನಾದ್ರು ಡೀಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನ್ಯೂ ಡೀಲ್ ನ ಕ್ರಿಯೇಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಕೂಡ ಕನ್ವರ್ಟ್ ಮಾಡ್ಬೋದು. ಸಪೋಸ್ ದಟ್ ನೀವು ಏನಾದ್ರು ಸಪೋರ್ಟ್ ಕೊಡ್ಬೇಕಂದ್ರೆ ಈ ಪರ್ಟಿಕ್ಯುಲರ್ ಕಸ್ಟಮರ್ಗೆ ನೀವು ಅಂದ್ರೆ ವಿಸಿಟರ್ಗೆ ಏನಾದ್ರು ಸಪೋರ್ಟ್ ಕೊಡ್ಬೇಕಂದ್ರೆ Zoho ಡೆಸ್ಕ್ ಮುಖಾಂತರ ನೀವು ಸಪೋರ್ಟ್ ಕೂಡ ಕೊಡ್ಬೋದು. ಈ ರೀತಿ ನೀವು ಪ್ರತಿಯೊಂದು ಚಾರ್ಟ್ ಹಿಸ್ಟ್ರಿನ ತೆಗೆದು ನೋಡಿದ್ರೆ ಯಾವ್ಯಾವ ರೀತಿ ಎಷ್ಟೆಷ್ಟು ಸಲ ಇಂಟರಾಕ್ಟ್ ಮಾಡಿದ್ದಾರೆ, ಯಾವ ರೀತಿ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ನಿಮ್ಮ ಆಪರೇಟರ್ ಅನ್ನು ಕೂಡ ನೋಡ್ಬೋದು. ಇವಾಗ ಕಮಿಂಗ್ ಟು ದ ಫೀಡ್ಬ್ಯಾಕ್ ಅಂದ್ರೆ ನಿಮ್ಮ ವಿಸಿಟರ್ಸ್ಗೆ ನಿಮ್ಮ ಆಪರೇಟರ್ಸ್ ಯಾವ ರೀತಿ ಇಂಟರಾಕ್ಟ್ ಮಾಡಿದ್ದಾರೆ. ಇಂಟರಾಕ್ಟ್ ಮಾಡಿದ ತಕ್ಷಣ ನಿಮ್ಮ ವಿಸಿಟರ್ಸ್ ಯಾವ ರೀತಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಲೈಕ್ ಇಲ್ಲಿ ನೀವು ನೋಡ್ಬೋದು ಲೈಕ್ ಎಮೋಜಿಸ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಕಸ್ಟಮರ್ಸ್, ಅಂದ್ರೆ ನಮ್ಮ ಆಪರೇಟರ್ಸ್ಗೆ ಈ ರೀತಿ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಲೈಕ್ 5 ಸ್ಟಾರ್ ಕೊಟ್ಟಿದ್ದಾರೆ, ಸ್ಟಾರ್ಸ್ ಕೊಡ್ಬೋದು, ಎಮೋಜಿಸ್ ಕೊಡ್ಬೋದು. ಈ ರೀತಿ ನೀವು ಫೀಡ್ಬ್ಯಾಕ್ ನೋಡಿದ್ರೆ ಇವಾಗ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡಿದ್ರಿ ಈ ಫೀಡ್ಬ್ಯಾಕ್ ನೋಡಿದ ತಕ್ಷಣ ಲೈಕ್ ಹಲೋ ನೋಡಿ, ಹೌ ಕ್ಯಾನ್ ಹೆಲ್ಪ್ ಯು ಮಾಡಿದೆ, ಹೆಲ್ಪ್ಫುಲ್, ಇಟ್ ವಾಸ್ ಹೆಲ್ಪ್ಫುಲ್ ಚಾಟ್ ಅಂದ್ಬಿಟ್ಟು ಇವ್ರು ರಿಪ್ಲೈ ಮಾಡಿದ್ದಾರೆ. ಈ ರೀತಿ ನೀವು ಫೀಡ್ಬ್ಯಾಕ್ ಫ್ರಮ್ ದ ವಿಸಿಟರ್ಸ್ ಅನ್ನೋದನ್ನ ನೋಡ್ಬೋದು. ಅದೇ ರೀತಿ ನೀವು ರಿಪೋರ್ಟ್ಸ್ಗೆ ಹೋಗಿದ ತಕ್ಷಣ ನಿಮಗೆ
ಓವರ್ ವ್ಯೂ ನೋಡ್ಬೋದು. ಲೈಕ್ ಓವರ್ ವಿಸಿಟರ್ ಸ್ಟೇಟಸ್ ಅಂದ್ರೆ ವಿಸಿಟರ್ ಸ್ಟೇಟಸ್, ಈಚ್ ಅಂಡ್ ಎವ್ರಿ ವಿಸಿಟರ್ ಸ್ಟೇಟಸ್ ನೋಡ್ಬೋದು. ಮತ್ತೆ ನಿಮ್ಮ ಟಾಪ್ ಆಪರೇಟರ್ಸ್, ಈ ವಿಸಿಟರ್ ಜೊತೆಗೆ ಯಾರ್ಯಾರು ಹೇಗೆ ಇಂಟರಾಕ್ಟ್ ಆಗಿದ್ದಾರೆ, ನೀವು ಟಾಪ್ ಆಪರೇಟರ್ಸ್ ನೋಡ್ಬೋದು. ಲೈಕ್ ಯಾರಾದ್ರೂ ಇವಾಗ ಒಂದು ಆರ್ಗನೈಸೇಷನ್ ಅಲ್ಲಿ ಡಿಫ್ರೆಂಟ್ ಆಪರೇಟರ್ಸ್ ಇರ್ತಾರೆ, ಆ ಟಾಪ್ ಆಪರೇಟರ್ಸ್ ಅಲ್ಲಿ ಯಾರು ಟಾಪ್ ಅಲ್ಲಿದ್ದಾರೋ ಅವ್ರನ್ನ ಕೂಡ ನೋಡ್ಬೋದು. ಅದೇ ರೀತಿ ನೀವು ಡಿಪಾರ್ಟ್ಮೆಂಟ್ಸ್ ನ ಚೂಸ್ ಮಾಡ್ಕೋಬಹುದು. ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಫ್ರೆಂಟ್ ಕೂಡ ಆಡ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ಕೋಬಹುದು ಆಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಟಾರ್ಗೆಟ್ ಅನ್ನೋದು ಮಾತ್ರ ಡಿಪಾರ್ಟ್ಮೆಂಟ್ ಇದೆ. ಮತ್ತೆ ನೀವು ಇಲ್ಲಿ ರಿಪೋರ್ಟ್ಸ್ ಕ್ರಿಯೇಟ್ ಮಾಡೋದು, ಲಾಸ್ಟ್ ಅವರ್ ಆಗಲಿ, ಲಾಸ್ಟ್ 3 ಅವರ್ಸ್ ಆಗಲಿ, ಲಾಸ್ಟ್ 6 ಅವರ್ಸ್ ಆಗಲಿ, ಟುಡೇ ಆಗಲಿ, ಈ ರೀತಿ ನೀವು ನೋಡ್ಬೋದು. ಅದೇ ರೀತಿ ವಿಸಿಟರ್ ಸೆಕ್ಷನ್ ಬಂದ್ರೆ ವಿಸಿಟರ್ಸ್ ಕೂಡ ನೀವು ರಿಪೋರ್ಟ್ಸ್ ನ ಜನರೇಟ್ ಮಾಡ್ಬೋದು. ಅದೇ ರೀತಿ ಆಪರೇಟರ್ಸ್ ಕೂಡ ನೀವು ನೋಡ್ಬೋದು. ಲೈಕ್ ಆಪರೇಟರ್ಸ್ ನೀವು ನೋಡ್ಬೋದು, ಲೈಕ್ ಸೀರಿಯಲ್ ನಂಬರ್ ಆಗಲಿ, ನೇಮ್ ಆಗಲಿ, ಟೋಟಲ್ ಡ್ಯೂರೇಷನ್, ಟೋಟಲ್ ಚಾರ್ಟ್ ಓನ್, ಇವು ಸಮ್ ಆಫ್ ದ ರಿಪೋರ್ಟ್ಸ್ ನೀವು ನೋಡಬಹುದು. ಅದೇ ರೀತಿ ಟ್ರ್ಯಾಕಿಂಗ್ ಬಂದ್ರೆ ಲೈಕ್ ಟ್ರ್ಯಾಕಿಂಗ್ ಈಚ್ ಅಂಡ್ ಎವ್ರಿ ವಿಸಿಟರ್ ಸ್ಟೇಟಸ್ ನ ಟ್ರ್ಯಾಕ್, ಯಾವ್ಯಾವ ರೀತಿ ರೆಸ್ಪಾಂಡ್ ಮಾಡಿದಾರ, ಯಾವ್ಯಾವ ರೀತಿ ವಿಸಿಟ್ ಆಗಿದೆ, ಯಾವ್ಯಾವ ರೀತಿ ಕಾಂಟ್ಯಾಕ್ಟೆಡ್ ಮಾಡಿದಾರ ಅನ್ನೋದನ್ನ ಕಂಪ್ಲೀಟ್ ಚಾರ್ಟ್ ಓವರ್ ವ್ಯೂ ನೀವು ಇಲ್ಲಿ ನೋಡಬಹುದು. ಇದು ರಿಪೋರ್ಟ್ಸ್ ನ ಸೆಕ್ಷನ್ ಇದಾಗಿದೆ. ನಾವು ಕಮಿಂಗ್ ಟು ಮೈ ಪ್ರೊಫೈಲ್. ಮೈ ಪ್ರೊಫೈಲ್ ಅಂದ್ರೆ ಇಲ್ಲಿ ನೀವು ನೋಡಬಹುದು ನಿಮ್ಮ ಪ್ರೊಫೈಲ್ ಅಲ್ಲಿ ಸಪೋಸ್ ನೀವು ಏನಾದರೂ ಎಡಿಟ್ ಮಾಡ್ಬೇಕಂದ್ರೆ ನಿಮ್ಮ ಪ್ರೊಫೈಲ್ ಅಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ. ಎಡಿಟ್ ಪ್ರೊಫೈಲ್ ಅಲ್ಲಿ ನಿಮ್ಮ ನೇಮು, ನಿಮ್ಮ ಅವೈಲೇಬಲ್ ಫಾರ್ ಚಾರ್ಟ್, ನ್ಯೂ ವಿಸಿಟರ್, ರಿಟರ್ನಿಂಗ್ ವಿಸಿಟರ್, ಆಪರೇಟರ್ ಅವೈಲೇಬಿಲಿಟಿ ಕಾನ್ಫಿಗರೇಷನ್ ಮಾಡ್ಕೋಬಹುದು. ಮತ್ತೆ ಈ ಲೋಕಲ್ ಅಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬಹುದು. ಮತ್ತೆ ಅಡ್ರೆಸ್ ಏನಾದರೂ ನಿಮ್ಮ ಆಪರೇಟರ್ ಅಡ್ರೆಸ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ಅಡ್ರೆಸ್ ಕೂಡ ಆಡ್ ಮಾಡ್ಕೋಬಹುದು. ಈ ರೀತಿ ನೀವು ಇದು ಮಾಡ್ಕೋಬಹುದು. ಮತ್ತೆ ಕಮಿಂಗ್ ಟು ದ ಸೆಟ್ಟಿಂಗ್ಸ್ ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ನೀವು ನೋಡಬಹುದು ಒನ್ ಬೈ ಒನ್ ಇಷ್ಟೊಂದು ಫೀಚರ್ಸ್ ಇದೆ. ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಒನ್, ಸರ್ ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಇದ್ರ ಬಗ್ಗೆ? ಇಷ್ಟು ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದ್ರ ಬಗ್ಗೆ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಪ್ಲೀಸ್ ಕೇಳಿ, ನಾನು ಆನ್ಸರ್ ಕೊಡ್ತೀನಿ. ಲೈಕ್ ನಾವು ನೋಡೋಣ ಯಾವ್ದಾದ್ರು ಕ್ವಶನ್ಸ್ ಬಂದಿದೆಯೇನೋ. ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ಇವಾಗ ಆಪರೇಟರ್ಸ್ ಅಲ್ಲಿ ನೀವು ನೋಡಬಹುದು ನೇಮ್, ಲೈಕ್ ಆಪರೇಟರ್ಸ್ ನೇಮ್ ಆಗಿರಲಿ, ರೋಲ್ ಆಫ್ ದ ನೇಮ್ ಆಪರೇಟರ್, ಮತ್ತೆ ಇಮೇಲ್ ಆಫ್ ದ ಆಪರೇಟರ್, ಮತ್ತೆ ಆಕ್ಷನ್ಸ್. ಮತ್ತೆ ಇಲ್ಲಿ ನೀವು ನೋಡಬಹುದು ಇಷ್ಟೊಂದು ಜನ ಆಪರೇಟರ್ಸ್ ನಮ್ಮ ಆರ್ಗನೈಸೇಷನ್ ಅಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ. ಅದೇ ರೀತಿ ಝೋಬೋಟ್ ಅಂದ್ರೆ ಇದು ಮೈನ್ ಫ್ಯೂಚರ್ ಆಫ್ ದ ಸೇಲ್ಸ್ ಐಕ್ಯೂ. ಈ ಸೇಲ್ಸ್ ಐಕ್ಯೂ ಅಲ್ಲಿ ಝೋಬೋಟ್ ಅನ್ನೋದು ಒಂದು ಫ್ಯೂಚರ್ ಇದೆ. ಈ ಝೋಬೋಟ್ ಫ್ಯೂಚರ್ ಅಲ್ಲಿ ನೀವು ಈ ಝೋಬೋಟ್ ಇಂದ ಏನೇನು ಯೂಸ್ ಮಾಡ್ಕೋಬಹುದು ಅಂದ್ರೆ, ಸಪೋಸ್ ದಟ್ ನಿಮ್ಮ ಆಪರೇಟರ್ ಇವಾಗ ಬಿಸಿ ಆಗಿರ್ತಾರೆ, ವರ್ಕಿಂಗ್ ಅವರ್ಸ್ ಇರೋದಿಲ್ಲ, ಇವಾಗ ನೀವು ಒಂದು ಝೋಬೋಟ್ ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನೀವು ನೋಡಬಹುದು, ಯು ವಿಲ್ ಗೆಟ್ ಟು ಡೆವಲಪ್ ಅಂಡ್ ಡಿಪ್ಲೈ ಝೋಬೋಟ್ಸ್. ಅಂದ್ರೆ ನಿಮ್ದೇ ಆಗಿರುವಂತಹ ಕೋಡ್ ನ ಯೂಸ್ ಮಾಡಿ ಝೋಬೋಟ್ ನ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಆಪರೇಟರ್ಸ್ ವರ್ಕ್ ಮಾಡದೇ ಇರುವಂತಹ ಸಮಯದಲ್ಲಿ 24/7 ನೀವು ಸಪೋರ್ಟ್ ಕೊಡ್ಬೋದು ಝೋಬೋಟ್ ಇಂದ. ಈ ಝೋಬೋಟ್ ಇಂದ ಏನೇನು ಯೂಸಸ್ ಇದೆ ಅಂದ್ರೆ, ಸೇ ಹೈ ಟು ಯುವರ್ ಲೀಡ್ಸ್ ಅಂದ್ರೆ ನಿಮ್ಮ ವೆಬ್ಸೈಟ್ ವಿಸಿಟರ್ಸ್ಗೆ ಹಾಯ್ ಎಲ್ಲ ಕೊಡ್ಬೋದು. ಅದೇ ರೀತಿ ನೀವು ಕಂಪನಿ ಮೇಲೆ ಇದು ನೋಡ್ಬೋದು. ಮತ್ತೆ ಕಂಪನಿ ಬಂದಿದ ತಕ್ಷಣ ನಿಮ್ಮ ಕಂಪನಿ ಡೀಟೇಲ್ಸ್ ನೋಡ್ಬೋದು. ಲೈಕ್ ಕಂಪನಿ ಓನರ್ ಆಗಿರಲಿ, ಬೇಸಿಕ್ ಇನ್ಫಾರ್ಮೇಶನ್ ಆಗಿರಲಿ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಆಗಿರಲಿ, ಮತ್ತೆ ಗ್ಲೋಬಲ್ ಸೆಟ್ಟಿಂಗ್ಸ್, ಮತ್ತೆ ಅಬೌಟ್ ದ ಕಂಪನಿ ನೋಡ್ಬೇಕಂದ್ರೆ, ಮತ್ತೆ ಬಿಸ್ನೆಸ್ ಅವರ್ಸ್, ಒಂದು ಕಂಪನಿಗೆ ಬಿಸ್ನೆಸ್ ಅವರ್ಸ್ ಹೇಗೆ ಸೆಟ್ ಮಾಡ್ಕೊಬೇಕು ಅನ್ನೋದನ್ನ ಕೂಡ ನೋಡ್ಬೋದು. ಮತ್ತೆ ಝೋಬೋಟ್ ಅಲ್ಲಿ ಇನ್ನೊಂದು ಫೀಚರ್ ಇದೆ, ಅಂದ್ರೆ ನಿಮ್ಮ ಕಸ್ಟಮರ್ಸ್ ಜೊತೆ ಎಂಗೇಜ್ ಮಾಡ್ಬೋದು, ಯಾವ ರೀತಿ ನೀವು ಪ್ರೋ ಆಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಮತ್ತೆ ಯಾವ್ದಾದ್ರು ಒಂದು ಕ್ಲೋಸಿಂಗ್ ಆಗೋ ಡೀಲ್ ಇದ್ರೆ ಡೀಲ್ ಕೂಡ ಕ್ಲೋಸ್ ಮಾಡ್ಬೋದು ಈ ಝೋಬೋಟ್ ಇಂದ. ಮತ್ತೆ ನಿಮ್ಮ ಕಸ್ಟಮರ್ಸ್ಗೆ ಯಾವುದೇ ತರ ಸಪೋರ್ಟ್ ಬೇಕಿದ್ರೆ ಆ ಸಪೋರ್ಟ್ ಕೂಡ ಕೊಡ್ಬೋದು. ಇವಾಗ ಕಂಪ್ನಿಗೆ ಆಯ್ತು. ಮತ್ತೆ ಡಿಪಾರ್ಟ್ಮೆಂಟ್ಸ್, ಸರಿ, ಏನೇನು ಕ್ವಶನ್ಸ್ ಇದೆಯಾ? ಲೈಕ್ ಡಿಪಾರ್ಟ್ಮೆಂಟ್ಸ್ ಬಂದಿದ ತಕ್ಷಣ ನೀವು ನೋಡ್ಬೋದು, ಲೈಕ್ ಇದೊಂದು ಡಿಪಾರ್ಟ್ಮೆಂಟ್ ಆಗಿದೆ. ಟಾರ್ಗೆಟ್ ಇಂಟಿಗ್ರೇಷನ್ ಆನ್ಲೈನ್ ಟೀಮ್ ಅನ್ನೋದು ಡಿಪಾರ್ಟ್ಮೆಂಟ್. ಸಪೋಸ್ ನೀವು ಏನಾದ್ರು ಹೊಸ ಡಿಪಾರ್ಟ್ಮೆಂಟ್, ಲೈಕ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರಲಿ, ಸಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರಲಿ, ನೀವೇನಾದ್ರು ಹೊಸ ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆಡ್ ಇದೆ, ಆಡ್ ಇಂದ ನೀವು ಡಿಪಾರ್ಟ್ಮೆಂಟ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಇವಾಗ ನೀವು ಪೋರ್ಟಲ್ ಸೆಟ್ಟಿಂಗ್ಸ್ ಬಂದು ಯೂಸ್ ಸಮ್ ಆಫ್ ದ ಫ್ಯೂಚರ್ಸ್. ನಿಮ್ಮ ಪೋರ್ಟಲ್ ಸೆಟ್ಟಿಂಗ್ಸ್ ಅಲ್ಲಿ ಏನೇನು ಮಾಡ್ಕೋಬಹುದು ಅನ್ನೋದನ್ನೆಲ್ಲಾನು ನೋಡ್ಬೋದು. ಲೈಕ್ ಆಪರೇಟರ್ ಚಾರ್ಟ್ ವಿಂಡೋ ಕಾನ್ಫಿಗರೇಷನ್ ಅಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ಚಾರ್ಟ್ ವಿಂಡೋ ಕಾನ್ಫಿಗರೇಷನ್ ಮಾಡಿದಾಗ ಏನೇನೆಲ್ಲ ನೋಡ್ಬೋದು ಅನ್ನೋದನ್ನ ನೋಡ್ಬೋದು. ಲೈಕ್ ಶೋಯಿಂಗ್ ಟೈಪಿಂಗ್ ಸ್ಟೇಟಸ್ ಟು ವಿಸಿಟರ್ ಅಂದ್ರೆ ವಿಸಿಟರ್ ಏನೇನು ಟೈಪ್ ಮಾಡ್ಬೋದು, ನಾನು ಎನೇಬಲ್ ಇಲ್ಲಾಂದ್ರೆ ಡಿಸೇಬಲ್ ಕೂಡ ಮಾಡ್ಬೋದು. ಸೆಂಡ್ ಫೈಲ್ ಟು ವಿಸಿಟರ್, ನೀವೇನಾದ್ರೂ ಪರ್ಟಿಕ್ಯುಲರ್ ಫೈಲ್ ಏನಾದರೂ ಸೆಂಡ್ ಮಾಡ್ಬೇಕಂದ್ರೆ ವಿಸಿಟರ್ಗೆ ಅದನ್ನು ಕೂಡ ಸೆಂಡ್ ಮಾಡ್ಬೋದು. ಇಮೇಲ್ ದ ವಿಸಿಟರ್ ಇನ್ಫಾರ್ಮೇಶನ್ ಸಚ್ ದಟ್ ವಿಸಿಟರ್ ಏನೇನು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಇಂಟರಾಕ್ಟ್ ಮಾಡಿದ್ದಾರೆ, ನೀವು ಏನೇನು ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ನಿಮ್ಮ ವಿಸಿಟರ್ಸ್ಗೆ, ಅದೆಲ್ಲಾನು ಆ ಇಮೇಲ್ ಮುಖಾಂತರ ನಿಮ್ಮ ವಿಸಿಟರ್ಗೆ ಸೆಂಡ್ ಮಾಡ್ಬೋದು. ಮತ್ತೆ ರಿಮೋಟ್ ಅಸಿಸ್ಟೆನ್ಸ್ ಕೂಡ ಕೊಡ್ಬೋದು. ಮತ್ತೆ ಆಡಿಯೋ ಕಾಲ್ ಕೂಡ ಎನೇಬಲ್ ಮಾಡ್ಕೋಬಹುದು. ಮತ್ತೆ ಗೂಗಲ್ ಟ್ರಾನ್ಸ್ಲೇಷನ್ ಅಂದ್ರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನ ಸೆಟ್ ಮಾಡ್ಕೋಬಹುದು. ಇವಾಗ ವಿಸಿಟರ್ಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ಇಂಟರಾಕ್ಟ್ ಮಾಡ್ತಾರೆ. ಲೈಕ್ ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ, ಹಿಂದಿ ಆಗಿರ್ಲಿ, ಅದೇ ರೀತಿ ನೀವು ಲ್ಯಾಂಗ್ವೇಜಸ್ ನ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಮತ್ತೆ ವಿಸಿಟರ್ ಚಾಟ್ ಟ್ರಾನ್ಸ್ಕ್ರಿಪ್ಟ್ ಕೂಡ ಮ್ಯಾನ್ಯುಯಲ್ ಆಗಿ, ಇಲ್ಲ ಅಂದ್ರೆ ಆಟೋಮೇಟೆಡ್ ಅಬ್ಬೋತಾ, ಇದು ನಿಮ್ಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಫ್ಯೂಚರ್ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಆಪರೇಟರ್ ಅವೈಲೇಬಿಲಿಟಿ ಕಾನ್ಫಿಗರೇಷನ್ ಅಂದ್ರೆ ನಿಮ್ಮ ಆಪರೇಟರ್ಗೆ ಲೈಕ್
ಟ್ರೀಟ್ ಐಡಲ್ ಆಪರೇಟರ್ಸ್ ಅಸ್ ಆಫ್ಲೈನ್ ಆದ್ರೂ ಇದು ಮಾಡ್ಕೊಬೋದು. ಮತ್ತೆ ಐಡಲ್ ಟೈಮ್, ನಿಮಗೆ ಐಡಲ್ ಟೈಮ್ ಎಷ್ಟು ಮಿನಿಟ್ಸ್ ಬೇಕೋ ಅಷ್ಟು ಮಿನಿಟ್ಸ್ ಕೂಡ ಸೆಟ್ ಮಾಡ್ಕೋಬಹುದು. ಮತ್ತೆ ಕಾಂಕರೆಂಟ್ ಚಾರ್ಟ್ ಲಿಮಿಟ್ ಕೂಡ ಸೆಟ್ ಮಾಡ್ಕೋಬಹುದು, ಲೈಕ್ 7 10 25 ಅನ್ನೋದನ್ನ ಕೂಡ ನೀವು ನೋಡ್ಬೋದು. ಮತ್ತೆ ಇಮೇಲ್ ಕಾನ್ಫಿಗರೇಷನ್ ಅಲ್ಲಿ ನೀವು ಏನಾದ್ರು ಸೆಟ್ಟಿಂಗ್ಸ್ ಬೇಕಾದ್ರೂ ಇದು ಮಾಡ್ಕೋಬಹುದು. ಮತ್ತೆ ಡೈಲಿ ಸ್ಟ್ಯಾಟಿಸ್ಟಿಕ್, ವೀಕ್ಲಿ ರಿಪೋರ್ಟ್, ಇವೆಲ್ಲ ನೀವು ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬಹುದು. ಮತ್ತೆ ಬ್ಲಾಕ್ಡ್ IPs ಬರೋಣ. ಬ್ಲಾಕ್ಡ್ IPs ಬಂದು ಇಲ್ಲಿ ನೀವು ನೋಡ್ಬೋದು, ಯು ಕ್ಯಾನ್ ಬ್ಲಾಕ್ ಸ್ಪೆಸಿಫಿಕ್ IP ಅಡ್ರೆಸಸ್ ಟು ಅವಾಯ್ಡ್ ಸ್ಪ್ಯಾಮರ್ಸ್ ಅಂಡ್ ಹರಾಸರ್ಸ್. ಅಂದ್ರೆ ಇವಾಗ ನಿಮ್ಮ ವೆಬ್ಸೈಟ್ಗೆ ವಿಸಿಟ್ ಆಗಿರ್ತಾರೆ ಸ್ವಲ್ಪ ವಿಸಿಟರ್ಸ್, ಅವ್ರು ಏನ್ ಮಾಡ್ತಾರೆ, ನಿಮ್ಮ ಇನ್ಫಾರ್ಮೇಶನ್ ಹ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಅಂದ್ರೆ ಸ್ಪ್ಯಾಮರ್ಸ್ ಆಗಿರ್ಲಿ ಹರಾಸರ್ಸ್ ಆಗಿರ್ಲಿ, ಅವ್ರ ಪರ್ಟಿಕ್ಯುಲರ್ IP ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಬ್ಲಾಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಇಂದ ಅವರು ನಿಮ್ಮ ಇನ್ಫಾರ್ಮೇಶನ್ ಏನಾದರೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ಈ ರೀತಿ ನೀವು ಇಲ್ಲಿ ಬ್ಲಾಕ್ ಮಾಡ್ಬೋದು. ನಾವು ಕಮಿಂಗ್ ಟು ದ ವೆಬ್ಸೈಟ್ಸ್ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮ ವೆಬ್ಸೈಟ್. ನೀವೇನಾದ್ರೂ ಹೊಸದಾಗಿ ನೀವು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನೀವು ಹೊಡೆದಿದ ತಕ್ಷಣ ನೀವು ವೆಬ್ಸೈಟ್ಸ್ನ ಕ್ರಿಯೇಟ್ ಮಾಡ್ಕೋಬಹುದು. ಅದೇ ರೀತಿ ನೀವು ಆಟೋಮೇಷನ್ ಬಂದಿದ ತಕ್ಷಣ ನೀವು ಆಟೋಮೇಷನ್ ಅಲ್ಲಿ ಸ್ವಲ್ಪ ಫೀಚರ್ಸ್ ನೋಡ್ಬೋದು, ಲೈಕ್ ಇಂಟೆಲಿಜೆಂಟ್ ಟ್ರಿಗರ್ಸ್ ಆಗಿರಲಿ, ವಿಸಿಟರ್ ರೂಟಿಂಗ್ ಆಗಿರಲಿ, ಚಾರ್ಟ್ ರೂಟಿಂಗ್ ಆಗಿರಲಿ, ಚಾರ್ಟ್ ಮಾನಿಟರ್ ಆಗಿರಲಿ, ಇಮೇಲ್ ಶೆಡ್ಯೂಲ್ಸ್ ಆಗಿರಲಿ. ಫಸ್ಟ್ ಒನ್ ಬಂದ್ಬಿಟ್ಟು ಇಂಟೆಲಿಜೆಂಟ್ ಟ್ರಿಗರ್ಸ್ ಅಂತ. ಇಂಟೆಲಿಜೆಂಟ್ ಟ್ರಿಗರ್ಸ್ ಅಂದ್ರೆ ಇಲ್ಲಿ ನೀವು ಟ್ರಿಗರ್ ಮಾಡ್ಕೋಬಹುದು. ಅಂದ್ರೆ ಯಾವ ರೀತಿ ಅಂದ್ರೆ, ಲೈಕ್ ಇಮೇಲ್ ನೇಮ್ ಆಫ್ ಯುವರ್ ಟ್ರಿಗರ್, ಲೈಕ್ ಇಮೇಲ್ ಕ್ಯಾಂಪೇನಿಂಗ್ ಕೊಡಿ. ಸೆಲೆಕ್ಟ್ ವೆಬ್ಸೈಟ್ ಅಂದ್ರೆ ನಿಮ್ಮ ವೆಬ್ಸೈಟ್ ಯಾವ್ದಾದ್ರು ಮಲ್ಟಿಪಲ್ ವೆಬ್ಸೈಟ್ ಇದೆ, ವೆಬ್ಸೈಟ್ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಲ್ಯಾಂಡ್ ಆನ್ ಮೈ ವೆಬ್ಸೈಟ್ ಅಂದ್ರೆ ಯಾವ್ಯಾವ ವಿಸಿಟರ್ಸ್ ನಿಮಗೆ ಬರ್ತಾ ಇದಾರೋ ಅವನ್ನ ನಿಮ್ಮ ವೆಬ್ಸೈಟ್ ಮೇಲೆ ಲ್ಯಾಂಡ್ ಮಾಡ್ಕೋಬಹುದು. ಮತ್ತೆ ವಿಸಿಟರ್ ಟೈಪ್ ನೀವು ಇದು ಫಿಲ್ಟರ್ ಔಟ್ ಮಾಡ್ಕೊಡಿ, ಯಾವ್ಯಾವ ರೀತಿ ಬೇಕೋ ಆ ರೀತಿ. ಮತ್ತೆ ಈ ರೀತಿ ಸೇವ್ ಮಾಡ್ಕೊಂಡು ನೀವು ಈ ರೀತಿ ಇಂಟೆಲಿಜೆಂಟ್ ಟ್ರಿಗರ್ಸ್ ನ ಯೂಸ್ ಮಾಡ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮತ್ತೆ ನೀವು ಲೇಟರ್ ಆನ್ ದಿಸ್ ವೆಬಿನಾರ್ ನಾನೊಂದು ಲಿಂಕ್ ಹೇಳ್ತೀನಿ, ಆ ಲಿಂಕ್ಗೆ ಲಾಗಿನ್ ಆದ್ರೆ ನಾನು ನಿಮ್ಗೆ ಓವರ್ ಆಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದೇ ರೀತಿ ನೀವು ವಿಸಿಟರ್ ರೂಟಿಂಗ್ ಮಾಡ್ಬೋದು, ಚಾರ್ಟ್ ರೂಟಿಂಗ್. ವಿಸಿಟರ್ ರೂಟಿಂಗ್ ಅಂದ್ರೆ ಒಂದೊಂದು ಕಂಟ್ರಿಯಿಂದ ಒಂದೊಂದು ಡಿಫ್ರೆಂಟ್ ವಿಸಿಟರ್ಸ್ ಬರ್ತಾರೆ. ಲೈಕ್ ಇವರು ಟಾಪ್ 3 ಕಂಟ್ರೀಸ್ ಅಲ್ಲಿ ಇಷ್ಟೊಂದು ಜನ ವಿಸಿಟರ್ಸ್ ಬರ್ತಾರೆ, ಲೈಕ್ ಟಾಪ್ 3 ರೀಜನ್ಸ್ ಆಗಲಿ, ಟಾಪ್ 3 ಲ್ಯಾಂಡಿಂಗ್ ಪೇಜಸ್ ಆಗಲಿ. ಇಂಡಿಯಾದಿಂದ 22, ಲೈಕ್ ಮಲೇಷಿಯಾದಿಂದ 5, ಐರ್ಲ್ಯಾಂಡ್ ಇಂದ 3. ಇವು ಟಾಪ್ 3 ಕಂಟ್ರೀಸ್ ಅಂದ್ರೆ ಈ ಟಾಪ್ 3 ಕಂಟ್ರೀಸ್ ಇಂದ ವೆಬ್ ವಿಸಿಟರ್ಸ್ ಜಾಸ್ತಿ ಬರ್ತಾರೆ ನಿಮ್ಗೆ. ಅದೇ ರೀತಿ ಚಾರ್ಟ್ ರೂಟಿಂಗ್ ಹೋದ್ರೆ ಚಾರ್ಟ್ ರೂಟಿಂಗ್ ನೋಡ್ಕೋಬಹುದು, ಲೈಕ್ ಯಾವ ರೀತಿ ನೀವು ಚಾರ್ಟ್ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ವಿಸಿಟರ್ ಜೊತೆ ಯಾವ ರೀತಿ ಚಾರ್ಟ್ ಮಾಡೋದನ್ನು ಕೂಡ ನೀವು ನೋಡ್ಬೋದು. ಚಾರ್ಟ್ ಮಾನಿಟರ್ ಅಂದ್ರೆ ಇವಾಗ ನಿಮ್ಮ ವೆಬ್ಸೈಟ್ ವಿಸಿಟರ್ ಜೊತೆ ನಿಮ್ಮ ಆಪರೇಟರ್ ಯಾವ ರೀತಿ ಚಾರ್ಟ್ ಮಾಡಿದ್ದಾರೆ, ಯಾವ ರೀತಿ ಇಂಟರಾಕ್ಷನ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಮತ್ತೆ ಆ ರೀತಿ ನೀವು ಹೇಗೆ ಕನ್ವರ್ಷನ್ ಮಾಡಿದಾರೆ ಅನ್ನೋದನ್ನ ನೀವು ಹೇಗೆ ಮಾನಿಟರ್ ಮಾಡ್ಕೊಂಬಂದ್ರೆ ಬೇಸ್ಡ್ ಆನ್ ದೇರ್ ಇಮೇಲ್ ಅಡ್ರೆಸ್ ಮತ್ತೆ IP ಅಡ್ರೆಸ್ ಇಂದ ನೀವು ಅವ್ರಿಗೆ ಇದು ಮಾಡ್ಕೋಬಹುದು. ಇಮೇಲ್ ಶೆಡ್ಯೂಲ್ಸ್ ಅಂದ್ರೆ ಇಮೇಲ್ ಶೆಡ್ಯೂಲ್, ಸಪೋಸ್ ದಟ್ ಇವಾಗ ವೆಬ್ಸೈಟ್ ವಿಸಿಟರ್ಸ್ ಇರ್ತಾರೆ, ಆ ವೆಬ್ಸೈಟ್ ವಿಸಿಟರ್ಸ್ಗೆ ನೀವೇನಾದ್ರೂ ಇಮೇಲ್ ಶೆಡ್ಯೂಲ್ಸ್ನ ಸೆಂಡ್ ಮಾಡ್ಬೇಕಂದ್ರೆ ನೀವು ಶೆಡ್ಯೂಲ್ ಮಾಡ್ಕೊಂಡು ಇಮೇಲ್ ಕೂಡ ಸೆಂಡ್ ಮಾಡ್ಕೋಬಹುದು. ನಾವು ಕಮಿಂಗ್ ಟು ದ ಟೆಂಪ್ಲೇಟ್ಸ್ ಅಂದ್ರೆ ಇವು ಸಮ್ ಆಫ್ ದ ಈ ಟೆಂಪ್ಲೇಟ್ಸ್ ಅಲ್ಲಿ ನೀವು ನೋಡಬಹುದು, ಕ್ಯಾನಡ್ ರೆಸ್ಪಾನ್ಸಸ್ ಇದೆ, ಆರ್ಟಿಕಲ್ಸ್ ಇದೆ, ಇಮೇಲ್ಸ್ ಇದೆ. ಕ್ಯಾನಡ್ ರೆಸ್ಪಾನ್ಸಸ್ ಅಂದ್ರೆ ಆಸ್ ಸೂನ್ ಆಸ್ ದ ವೆಬ್ಸೈಟ್ ಒನ್ ಆಫ್ ದ ವಿಸಿಟರ್ ವಿಸಿಟ್ಸ್ ಯುವರ್ ವೆಬ್ಸೈಟ್, ಅಂದ್ರೆ ಒಂದು ವಿಸಿಟರ್ ನಿಮ್ಮ ವೆಬ್ಸೈಟ್ಗೆ ಬಂದಿದ ತಕ್ಷಣ ನಿಮ್ಗೆ ಅವ್ರು ಕ್ವಶನ್ ಮಾಡ್ತಾರೆ, ಅಂದ್ರೆ ಹಾಯ್, ಹಲೋ, ಹೌ ಆರ್ ಯು ಅಂತ ಇದು ಮಾಡ್ತಾರೆ. ಆ ರೀತಿ ನೀವು ಇವಾಗ ಕ್ಯಾನಡ್ ಮೆಸೇಜ್ ರೆಸ್ಪಾನ್ಸಸ್ ಇದ್ರೆ ಆಶ್ ಹೊಡೆದಿದ ತಕ್ಷಣ ನೀವು ಆಟೋಮೆಟಿಕಲ್ ಆಗಿ ಈ ಸಮ್ ಆಫ್ ದ ಮೆಸೇಜಸ್ ನಿಮಗೆ ಅಂದ್ರೆ ರೆಸ್ಪಾನ್ಸಸ್ ಅಲ್ಲಿ ಇರುತ್ತೆ. ಆಟೋಮೆಟಿಕ್ ಆಗಿ ನೀವು ರೆಸ್ಪಾನ್ಸಸ್ ನ ವಿಸಿಟರ್ಗೆ ಕೊಡ್ಬೋದು. ಅದೇ ರೀತಿ ಆರ್ಟಿಕಲ್ಸ್ ಅಂದ್ರೆ ಸಪೋಸ್ ದಟ್ ಇವಾಗ ಒಂದು ಪರ್ಟಿಕ್ಯುಲರ್ ಕ್ವೈರಿ ಮೇಲೆ ಆರ್ಟಿಕಲ್ಸ್ ನೀವು ಕ್ರಿಯೇಟ್ ಮಾಡಿ ಸೇವ್ ಮಾಡ್ಕೊಂಡಿದ್ರೆ ಇವಾಗ ವಿಸಿಟ್ ಆಗಿರುವಂತ ವೆಬ್ಸೈಟ್ ಅಲ್ಲಿ ವಿಸಿಟ್ ಆಗಿರುವಂತ ವಿಸಿಟರ್ ನಿಮ್ಗೆ ಏನಾದ್ರು ಕ್ವಶನ್ ಮೇಲೆ ಬಂದ್ರೆ ನೀವು ಆರ್ಟಿಕಲ್ ನ ಶೇರ್ ಮಾಡ್ಬೋದು ವಿಸಿಟರ್ ಜೊತೆ. ಅದೇ ರೀತಿ ಇಮೇಲ್ ಕೂಡ ನೀವು ಸೆಂಡ್ ಮಾಡ್ಬೋದು. ಇಮೇಲ್ ಟೆಂಪ್ಲೇಟ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ಹೊಸದಾಗಿ ಏನಾದ್ರು ಆಡ್ ಮಾಡ್ಬೇಕಂದ್ರೆ ಆಡ್ ಇಂದ ಮಾಡ್ಬೋದು. ನಾವು ಲಾಸ್ಟ್ ಇದು ಬಂದಿದ ತಕ್ಷಣ ಲೀಡ್ ಸ್ಕೋರಿಂಗ್ ಅಂದ್ರೆ ಡಿಫ್ರೆಂಟ್ ಕಂಟ್ರೀಸ್ ಇಂದ ವಿಸಿಟರ್ಸ್ ಆನ್ಲೈನ್ ಬರ್ತಾರೆ. ಇಲ್ಲಿ ನೀವು ನೋಡಿ ವಿಸಿಟರ್ಸ್ ಆನ್ಲೈನ್ ಇವಾಗ 38 ಗೆಟಿಂಗ್ ಆನ್ ಇನ್ಕ್ರೀಸ್, ಅಂದ್ರೆ ಒಂದ್ಸಲಿಂದ ಜಾಸ್ತಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಅದೇ ರೀತಿ ನಾವು ಏನ್ ಹೇಳಿದ್ರೆ ಅಂದ್ರೆ ಇವಾಗ ನೀವು ಇಲ್ಲಿ ಲೀಡ್ ಸ್ಕೋರಿಂಗ್ ನ ಕೊಡ್ಬೋದು. ಲೀಡ್ ಸ್ಕೋರಿಂಗ್ ಕೊಡೋದ್ರಿಂದ ನೀವು ಯಾವ ರೀತಿ ಸೆಗ್ರಿಗೇಟ್ ಮಾಡ್ಕೋಬಹುದಂದ್ರೆ ಇವಾಗ ಇಂಡಿಯಾದಿಂದ ಜಾಸ್ತಿ ಕಸ್ಟಮರ್ಸ್ ವಿಸಿಟರ್ಸ್ ಲ್ಯಾಂಡ್ ಆಗ್ತಾ ಇರ್ತಾರೆ, ಅವ್ರಿಗೆ ನೀವು ಲೀಡ್ ಸ್ಕೋರಿಂಗ್ ನ ಕೊಡ್ಬೋದು. ಅಂದ್ರೆ ಅವ್ರನ್ನ ನೀವು ಲೀಡ್ಸ್ ಆಗಿ ಕನ್ವರ್ಟ್ ಮಾಡಿ, ಕಾಂಟ್ಯಾಕ್ಟ್ಸ್ ಆಗಿ ಕನ್ವರ್ಟ್ ಮಾಡಿ, ಅದೇ ರೀತಿ ಡೀಲ್ಸ್ ಕೂಡ ಕ್ಲೋಸ್ ಮಾಡ್ಬೋದು ಲೀಡ್ ಸ್ಕೋರಿಂಗ್ ಕೊಡೋದ್ರ ಮುಖಾಂತರ. ಈ ರೀತಿ ನೀವು ಸೆಗ್ರಿಗೇಟ್ ಮಾಡ್ಕೊಬಹುದು, ಯಾವ್ಯಾವ ಕಂಟ್ರಿಯಿಂದ ಎಷ್ಟೆಷ್ಟು ಲೀಡ್ಸ್ ಬರ್ತಾ ಇದೆ, ಎಷ್ಟೆಷ್ಟು ವಿಸಿಟರ್ಸ್ ಬರ್ತಾ ಇದ್ದಾರೆ, ಸರಿನಾ? ಆ ರೀತಿ ನೀವು ಆಟೋಮೇಷನ್ ಮಾಡ್ಕೋಬಹುದು. ಮತ್ತೆ ಲಾಸ್ಟ್ ಬಂದ್ಬಿಟ್ಟು ಇಂಟಿಗ್ರೇಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು ಈ ಎಲ್ಲ ಅಪ್ಲಿಕೇಶನ್ ಝೋಹೋ ಸೇಲ್ಸ್ IQ ಜೊತೆ ಇಂಟಿಗ್ರೇಟ್ ಮಾಡ್ಕೋಬಹುದು. ಅಂದ್ರೆ ಇಂಟಿಗ್ರೇಟೆಡ್ ಅಪ್ಲಿಕೇಶನ್ಸ್ ನೀವು ನೋಡಬಹುದು, CRM ಜೊತೆ ಇಂಟಿಗ್ರೇಷನ್ ಮಾಡ್ಕೋಬಹುದು, ಝೋಹೋ ಡಸ್ಕ್ ಜೊತೆ ಇಂಟಿಗ್ರೇಷನ್ ಮಾಡ್ಕೋಬಹುದು, ಕ್ಯಾಂಪೇನ್ಸ್ ಜೊತೆ ಇಂಟಿಗ್ರೇಷನ್ ಮಾಡ್ಕೋಬಹುದು, ಅಸಿಸ್ಟ್ ಜೊತೆ ಇಂಟಿಗ್ರೇಷನ್ ಮಾಡ್ಕೋಬಹುದು. ಮತ್ತೆ ಅದರ ಅಪ್ಲಿಕೇಶನ್ಸ್ ನೀವು ನೋಡಬಹುದು, ಇವೆಲ್ಲ ಸಮ್ ಆಫ್ ದ ಅಪ್ಲಿಕೇಶನ್ಸ್ ದಟ್ ಕ್ಯಾನ್ ಬಿ ಇಂಟಿಗ್ರೇಟೆಡ್ ವಿತ್ ದ ಸೇಲ್ಸ್ IQ.
ಸರಿನಾ? ಈ ರೀತಿ ಝೋಹೋ ಸೇಲ್ಸ್ ಐಕ್ಯೂ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದ್ರೆ ನೀವು ಕ್ವಶನ್ಸ್ನ ಡ್ರಾಪ್ ಮಾಡಿ, ಇಲ್ಲಾಂದ್ರೆ ನಾನು ಲಿಂಕ್ ಕಳ್ಸಿಕೊಡ್ತೀನಿ. ಆ ಲಿಂಕ್ಗೆ ಲಾಗಿನ್ ಆದರೆ ನಾನು ನಿಮಗೆ ಆನ್ಸರ್ಸ್ನ ಅಲ್ಲೇ ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಸಪೋಸ್ ದಟ್ ನೀವು ಎಲ್ಲಾದರೂ ಆಫ್ಲೈನ್ ಆಗ್ಬೇಕಂದ್ರೆ ಇಲ್ಲಿ ಅವೈಲೇಬಲ್ ಇರುತ್ತೆ, ಬಿಸಿ ಇರುತ್ತೆ. ಇಲ್ಲಿ ನೀವು ಈ ರೀತಿ ಸೆಟ್ ಮಾಡ್ಕೋದು, ಅವೈಲೇಬಲ್ ಇಲ್ಲ ಅಂದ್ರೆ ಬಿಸಿ. ಸರಿನಾ? ಅಟ್ ಲಾಸ್ಟ್ ಓಕೆ ಸರ್, ಇದು ಝೋಹೋ ಸೇಲ್ಸ್ ಐಕ್ಯೂ ಈ ರೀತಿ ವರ್ಕ್ ಆಗತ್ತೆ. ಇದ್ರ ಬಗ್ಗೆ ನೀವು ಏನಾದರೂ ಕ್ವಶನ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡ್ತೀನಿ. ಓಕೆ, ನಮ್ಗೆ ಒಂದು ಕ್ವಶನ್ ಬಂತು, ಲೈಕ್ ಈಸಿ ಏನಾದರೂ ಲೈಕ್ ಆಪರೇಟರ್ ಲ್ಯಾಂಗ್ವೇಜ್ ಏನಾದರೂ ಸೆಟ್ ಮಾಡ್ಕೋಬೋದಾ ಅಂತ. ಎಸ್, ನೀವು ಸೆಟ್ ಮಾಡ್ಕೋಬಹುದು. ಇಲ್ಲಿ ನೀವು ಸೆಟ್ಟಿಂಗ್ಸ್ಗೆ ಹೋದ್ರೆ ಇಲ್ಲೊಂದು ಆಪರೇಟರ್ ಇರ್ತಾರ, ಪರ್ಟಿಕ್ಯುಲರ್ ಆಪರೇಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆಪರೇಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಎಡಿಟ್ ಪ್ರೊಫೈಲ್ ಅಂತಿದೆ, ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋಕಲೇ ಅಂತಿದೆ. ಈ ಲೋಕಲೇ ಅಲ್ಲಿ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬಹುದು, ಯಾವ ರೀತಿ ಲ್ಯಾಂಗ್ವೇಜ್ ಬರ್ತಾ ಇದೆ ಅಂತ. ಯಾವ ರೀತಿ ಲ್ಯಾಂಗ್ವೇಜ್ ಅಂದರೆ ಈಗ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಹಿಂದಿ ಅಂತ. ಹಿಂದಿ ಅಂತ ಸೇವ್ ಮಾಡಿಕೊಂಡು ನಾನು ಅಪ್ಡೇಟ್ ಕೊಟ್ಟಿದ್ದಾಗಿದ ತಕ್ಷಣ ಒಂದು ನಿಮಿಷ ಅಪ್ಡೇಟ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಅಪ್ಡೇಟ್ ಮಾಡಿದೆ. ಇವಾಗ ವಿಸಿಟರ್ ಹಿಸ್ಟ್ರಿಗೆ ಬಂದು ಇವಾಗ ಯಾರಾದರೂ ವೆಬ್ಸೈಟ್ ವಿಸಿಟರ್ ಇರ್ತಾರೆ. ಇವಾಗ ನಾನು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವ್ರು ಕ್ಲಿಕ್ ಮಾಡಿದ ತಕ್ಷಣ ಇವರು ಒಂದು ನಿಮಿಷ ಇದು ಬೇರೆ ರೆಫರೆನ್ಸ್ ತಗೊತೀನಿ. ಇವ್ರು ಇಲ್ಲಿ ನೋಡಿದ್ರು ಹೌ ಟು ಡಿಲೀಟ್ ಯುವರ್ ಝೋಹೋ ಅಕೌಂಟ್ ಪರ್ಮನೆಂಟ್ಲಿ ಅಂತ. ಈ ಮೆಸೇಜ್ನ ನಾನು ನಮ್ಮ ಹಿಂದಿ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೋಬಹುದು. ಕನ್ವರ್ಟ್ ಮಾಡ್ಕೊಂಡು ಅದೇ ರೀತಿ ಕಸ್ಟಮರ್ ಜೊತೆ ನಾನು ವಿಸಿಟರ್ ಜೊತೆ ಇಂಟರಾಕ್ಟ್ ಮಾಡ್ಕೋಬಹುದು. ಸರಿನಾ? ಇದೊಂದು ಕ್ವೆಶನ್. ಲೈಕ್ ಎಷ್ಟು ಫಿಲ್ಟರ್ಸ್ನ ನೀವು ಆ್ಯಡ್ ಮಾಡ್ಬೋದು. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಕಸ್ಟಮ್ ಫಿಲ್ಟರ್ಸ್ ಅಲ್ಲಿ ಎಷ್ಟು ಫಿಲ್ಟರ್ಸ್ನ ಆ್ಯಡ್ ಮಾಡ್ಬೋದು. ಸರ್ಚ್ ದ್ಯಾಟ್. ಓಕೆ, ಇವಾಗ ನೀವು ವಿಸಿಟರ್ ಹಿಸ್ಟ್ರಿಗೆ ಹೋದ್ರೆ ಇಲ್ಲಿ ಎಷ್ಟು ಫಿಲ್ಟರ್ಸ್ನ ನೀವು ಅಟ್ ಎ ಟೈಮ್ ಆ್ಯಡ್ ಮಾಡ್ಬೋದು. ಸರ್ ನೀವು 5 ಫಿಲ್ಟರ್ಸ್ವರೆಗೂ ಆ್ಯಡ್ ಮಾಡ್ಕೋಬೋದು. ಈ ಸೆಕ್ಷನಲ್ಲಿ ನೀವು ಏನಾದರೂ ಆ್ಯಡ್ ಮಾಡಬೇಕಂದ್ರೆ 5 ಫಿಲ್ಟರ್ಸ್ವರೆಗೂ ಫಿಲ್ಟರ್ಸ್ನ ಆ್ಯಡ್ ಮಾಡಿ ನೀವು ವಿಸಿಟರ್ಸ್ನ ಸೆಗ್ರಿಗೇಟ್ ಮಾಡ್ಕೋಬೋದು. ಮತ್ತೆ ಇನ್ನೊಂದು ಫ್ಯೂಚರ್ ಇಲ್ಲಿ ಏನಿದೆ ಅಂದ್ರೆ ನೋಡ್ಬೋದು, ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಪರ್ಸನಲೈಸ್ ಸೌಂಡ್ಸ್ ಅಂತ. ಆ ಪರ್ಸನಲೈಸ್ ಸೌಂಡ್ಸ್ ಅಂತ ಇಲ್ಲಿ ನೋಡ್ಬೋದು ಇನ್ಕಮಿಂಗ್ ವಿಸಿಟರ್ ಚಾರ್ಟ್ ಆಗಿರಲಿ, ಯಾವ ರೀತಿ ನಿಮಗೆ ಸೌಂಡ್ ಬೇಕೋ. ಲೈಕ್ ವಿಸಿಟರ್ ಎಬೌಟ್ ಟು ಲೀವ್ ದ ಚಾರ್ಟ್ ಮೆಸೇಜ್ ವಿತ್ ದ ವಿಸಿಟರ್, ಎಂಡ್ ಆಫ್ ಚಾರ್ಟ್, ವಿಸಿಟರ್ ಲ್ಯಾಂಡ್ಸ್ ಆನ್ ಸೈಟ್, ವಿಸಿಟರ್ ಲೀವ್ ಸೈಟ್, ಈ ಸಮ್ ಆಫ್ ದ ಸೌಂಡ್ಸ್. ಮತ್ತೆ ನೀವು ಇಲ್ಲಿ ಬಂಚ್ ಆಫ್ ಸೌಂಡ್ಸ್ ನೋಡ್ಬೋದು. ಲೈಕ್ ನೀವು ಯಾವ್ಯಾವ ಸೌಂಡ್ ಬೇಕೋ ಆ ಸೌಂಡ್ನ ನೀವು ಇದು ಮಾಡ್ಕೋಬಹುದು. ಅದೇ ರೀತಿ ಆಪರೇಟರ್ ಈವೆಂಟ್ಸ್ ಕೂಡ ನೀವು ಯಾವ ರೀತಿ ಬೇಕೋ ಆ ರೀತಿ ಕೂಡ ಸೆಟ್ ಮಾಡ್ಕೋಬಹುದು ಸೌಂಡ್ಸ್ನ. ಈ ರೀತಿ ನಿಮಗೆ ಯಾವ್ದಾದ್ರು ಮೆಸೇಜ್ ಬರಲಿ, ಯಾವ್ದಾದ್ರು ಚಾಟ್ ಬರಲಿ, ನೀವು ಈ ರೀತಿ ಸೌಂಡ್ನ ಸೆಟ್ ಮಾಡ್ಕೋಬಹುದು. ಅದೇ ರೀತಿ ನೀವು ಕೀಬೋರ್ಡ್ ಶಾರ್ಟ್ ಕಟ್ಸ್ನ ನೋಡ್ಬೋದು. ಲೈಕ್ ಇವಾಗ ವಿಸಿಟರ್ಸ್ ಆನ್ಲೈನ್ ಇದೆ, ಟಿ ಪ್ರೆಸ್ ಮಾಡಿ ಸೇಲ್ಸ್ ಐಕ್ಯೂಲಿ ನೀವು ಯಾವ ಥರ ಕೀಬೋರ್ಡಲ್ಲಿ ಶಾರ್ಟ್ ಕಟ್ಸ್ ಯೂಸ್ ಮಾಡೋದನ್ನು ಕೂಡ ಕೀಬೋರ್ಡ್ ಶಾರ್ಟ್ ಕಟ್ಸ್ ಕೂಡ ನೋಡ್ಬೋದು. ಸರಿನಾ? ಸರ್, ಇದು ಸೇಲ್ಸ್ ಐಕ್ಯೂ ಅನ್ನೋದು ಮೊಬೈಲ್ ಬೇಸ್ಡ್ ಅಪ್ಲಿಕೇಶನ್ಸ್ ಕೂಡ ಆಗಿರುತ್ತೆ. ನೀವು ಸೇಲ್ಸ್ ಐಕ್ಯೂನ ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು ಝೋಹೋ ಸೇಲ್ಸ್ ಐಕ್ಯೂ ಈ ರೀತಿ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದೆ ಪ್ಲೀಸ್ ಈ ಕ್ವೆಶನ್ಸ್ ಅಲ್ಲೇ ಡ್ರಾಪ್ ಮಾಡಿ, ನಾನು ಆನ್ಸರ್ಸ್ ಮಾಡ್ತೀನಿ ಅದೇ ರೀತಿ. ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಇಲ್ಲಿ ನೋಡ್ಬೋದು. ನಾವು ಐರ್ಲೆಂಡಲ್ಲಿ, UK ಅಲ್ಲಿ ಮತ್ತು ಇಂಡಿಯಾದಲ್ಲಿ ಕೂಡ ವರ್ಕ್ ಮಾಡ್ತಾ ಇದೀವಿ. ನೀವು ನಮ್ಮ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು, ಇಲ್ಲಾಂದ್ರೆ ಝೋಹೋ ಸೇಲ್ಸ್ ಐಕ್ಯೂ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕಂದ್ರೆ www.targetintegration.com ಲಾಗಿನ್ ಆಗಿ ನಮ್ಮ ಟೀಮ್ ಇರುತ್ತೆ, ಅವ್ರ ಜೊತೆ ಇಂಟರಾಕ್ಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಅವ್ರು ಆನ್ಸರ್ಸ್ ಕೊಡ್ತಾರೆ. ಅದೇ ರೀತಿ ನಿಮ್ಗೆ ಇನ್ನೂ ಹೆಚ್ಚಿನ ಏನಾದ್ರು ಸಪೋರ್ಟ್ ಏನಾದ್ರು ಬೇಕಾದ್ರೆ info@targetintegration.com ಕೂಡ ಲಾಗಿನ್ ಆಗಿ ಮತ್ತೆ ಹೆಚ್ಚಿನ ಮಾಹಿತಿ ಪಡೆಯಿರಿ. ಮತ್ತೆ ಲಾಸ್ಟ್ ಇನ್ನೊಂದು ಕನ್ಸರ್ನ್ ಏನಂದ್ರೆ, ಡ್ಯೂ ಟು ಕೊರೋನಾ ಎಲ್ಲರೂ ಕೊರೋನಾ ಸೋಂಕಿತ ಜಾಸ್ತಿ ಆಗ್ತಾರೆ. ಆದಷ್ಟು ಮನೆಯಲ್ಲಿರಿ, ಎಲ್ಲೂ ಹೊರಗಡೆ ಹೋಗ್ಬೇಡಿ. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.